ಟೆಸ್ಟೆಡ್ ಅಂತ. ಸೊ ಆತರ ಆ, ಎಲ್ಲಾನು ನಾನು ಮಾಡಿ ನನ್ಗೆ ರಿಸಲ್ಟ್ ಬಂದ ನಂತರ ನನ್ನ ಫ್ರೆಂಡ್ಸ್ಗೆ ಹೇಳಿದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಹೊರಗಡೆ ಇರೋದು ಇನ್ನೊಂದು ಕೊಡಿ. ಸೊ ಹಂಗಾಗಿ ಶಶಿಕಲಾ, ಎಲ್ಲ ಆಲ್ಮೋಸ್ಟ್ ನೀವೇನೇನ್ ಹೇಳಿದ್ರೋ ಎಲ್ಲ ಮಾಡಿದೀವಿ ಗುರುಜಿ. ಓಕೆಮ್ಮ, ಓಕೆಮ್ಮ, ಸರಿಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಆಯ್ತಮ್ಮ, ಆಯ್ತಮ್ಮ, ಶುರು ಮಾಡ್ಬಿಡೋಣ ಹಾಗಾದ್ರೆ. ಥ್ಯಾಂಕ್ ಯು. ಆಮೇಲೆ ಇದು ಅವಲಕ್ಕಿ ಇದೆಯಲ್ಲ, ಹೇಗೆ ಅದು? ಶಶಿಕಲಾ ಅವರೇ ಮ್ಯೂಟ್ ಮಾಡ್ಕೊಂಬಿಡಿ, ಬೇರೆಯವ್ರು ಡಿಸ್ಟರ್ಬ್ ಆಗತ್ತೆ. ಓಕೆ, ನೋಡಿ, ಮೊದಲಿಗೆ ನಂದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಇಂದ ಶುರು ಮಾಡ್ಬಿಡ್ತೇನೆ. ಒಂದೇ ನಿಮಿಷ. ಒಂದೇ ನಿಮಿಷ, ಹಾಗೆ ಲೈನಲ್ಲೇ ಇರಿ. ಓಕೆ, ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆಮ್ಮ. ಬೇಸಿಕಲಿ ನ್ಯೂಮರಾಲಜಿ ವರ್ಕ್ಶಾಪ್ ಅಲ್ಲಿ ಏನೆಲ್ಲ ಕಲಿತೀರ ಅನ್ನೋದು ಫಸ್ಟ್ ನಾನು ನಿಮ್ಗೆ ಹೇಳ್ತಾ ಹೋಗ್ಬಿಡ್ತೀನಿ. ಮೊದಲಿಗೆ ನಂಬರ್ಸ್ ಅನ್ನೋದು ಪ್ರತಿಯೊಬ್ಬರು ಕೂಡ ಎಲ್ಲರ ಜೀವನದಲ್ಲಿ ಕೂಡ ಪಾಲಿಸ್ತಾ ಬರ್ತೀವಿ ಅಲ್ವಾ? ನಮ್ಮ ಹುಟ್ಟದಾಗ್ಲಿಂದನೂ ಕೂಡ ನಮ್ಮ ಕಡೆವರೆಗೂ ಕೂಡ ಎಲ್ಲದು ನಂಬರ್ಸೇನೆ. ನಮ್ಮ ಡೇಟ್ ಆಫ್ ಬರ್ತ್ ಆಗ್ಬೋದು, ಅಥವಾ ನಮ್ಮ ಹಾಸ್ಪಿಟಲ್ ಬೆಡ್ ನಂಬರ್ ಆಗ್ಬೋದು, ಅಥವಾ ಎಲ್ಲೇ ಹೋದ್ರೂ ಕೂಡ ಒಂದು ಟೈಮ್ ಆಗ್ಬೋದು, ಒಂದು ಮಾರ್ಕ್ಸ್ ಆಗ್ಬೋದು, ಒಂದು ಮಾರ್ಕ್ ಶೀಟ್ ಆಗ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಗಾಡಿ ನಂಬರ್ಸ್ ಆಗ್ಬೋದು, ಮೊಬೈಲ್ ನಂಬರ್ಸ್ ಆಗ್ಬೋದು, ಅಥವಾ ಪ್ರತಿಯೊಂದು ಕೂಡ ಎಲ್ಲ ನಂಬರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಗೊತ್ತೋ ಗೊತ್ತಿಲ್ದಿರೋನು ಪ್ರತಿಯೊಬ್ರು ಕೂಡ ನಂಬರ್ಸ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಬಟ್ ಅದನ್ನ ಕಾನ್ಶಿಯಸ್ಲಿ ಫಾಲೋ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಮ್ಮ ಈ ಕ್ಲಾಸಸ್ ಅಲ್ಲಿ ನಾವು ಈಗ ಕಲಿತಾ ಹೋಗ್ತೀವಿ. ಮುಖ್ಯವಾಗಿ ಏನಾಗ್ತದೆ, ನಂಬರ್ಸ್ ಒಂದು ಅದ್ಭುತವಾದಂತ ಒಂದು ಶಕ್ತಿ ಇದೆ. ಒಂದೊಂದು ನಂಬರ್ಗೂ ಕೂಡ ಅದರದ್ದೇ ಆದಂತ ಒಂದು ಡಿಫ್ರೆಂಟ್ ಯೂನಿಕ್ ಪವರ್ ಇದೆ. ಸೊ ಅದನ್ನ ನೀವು ಅರ್ಥ ಮಾಡಿಕೊಂಡು ಅದನ್ನ ನೀವು ಬಳಕೆ ಮಾಡಿದಾಗ ನಮ್ಮ ಲೈಫಲ್ಲಿ ಸಾಕಷ್ಟು ನಮಗೆ ಶಕ್ತಿಗಳನ್ನ ನಾವು ಪಡ್ಕೊಬಹುದು. ಬೇಸಿಕಲಿ ಆ ನಂಬರ್ಸ್ ಜರ್ನಿಗೆ ನಿಮ್ನೆಲ್ಲರನ್ನೂ ಕೂಡ ಟ್ರಾವೆಲ್ ಮಾಡೋದಕ್ಕೆ ನಾವೀಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕ್ಯಾಮ್ರಾಸ್ ಆನ್ ಇರಲಿ, ದಯವಿಟ್ಟು ಪ್ರತಿಯೊಬ್ಬರು ಕ್ಯಾಮ್ರಾಸ್ ಆನ್ ಇರಲಿ. ಕ್ಯಾಮ್ರಾಸ್ ಆಫ್ ಇದ್ದಷ್ಟು ನನಗೇನು ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅಂತ. ಇಲ್ಲ ನಾನು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಪಾಠ ಮಾಡಿ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಬ್ಲ್ಯಾಕ್ ಬೋರ್ಡಲ್ಲಿ ನೀವು ವಾಯ್ಸ್ ಕೇಳಿಸ್ಕೊಂಡಂಗೆ ಇರುತ್ತೆ ಅಷ್ಟೇ ಅಲ್ವಾ? ನಾನು ಹಂಗೆ ಬೇಕಾದ್ರೆ ವಿಡಿಯೋ ಆಫ್ ಮಾಡ್ಕೊಂಡು ಪಾಠ ಮಾಡಿ ಅಂದರೆ ದಯವಿಟ್ಟು ಹಂಗೆ ಮಾಡ್ತೀನಿ, ನಂಗೆ ಏನು ತೊಂದರೆ ಇಲ್ಲ. ಸೊ ಈ ಥರ. ಸೊ ನನ್ನ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಸಾಕಷ್ಟು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಮುಂಚೆ ಕೆಲಸ ಮಾಡ್ಕೊಂಡ್ ಬಂದೆ. ಸೊ ಯಾವಾಗ ಈ ಜರ್ನಿಗೆ ಬಂದೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ನಾನು ಅವತ್ತಿಂದನೂ ನ್ಯೂಮರಾಲಜಿ ಪ್ರಾಕ್ಟೀಸ್ ಏನು ಮಾಡಿರಲಿಲ್ಲ. ಸೊ ನ್ಯೂಮರಾಲಜಿ ಫೀಲ್ಡ್ಗೆ ಹೇಗೆ ಬಂದ್ವಿ ಅಂತಂದಾಗ, ಸೊ ಎಲ್ಲ ಕಂಪ್ನಿಗಳು ಮಾಡ್ಕೊಳ್ತಾ ಬಂದಾಗ, ಆಮೇಲೆ ನಮ್ದು ಒಂದು ಬಿಸ್ನೆಸ್ ಅಂತ ಶುರು ಮಾಡ್ಕೊಂಡಾಗ, ಸೊ ಅದರಲ್ಲಿ ಸ್ವಲ್ಪ ಲಾಸಸ್ ಆದಾಗ ಗೊತ್ತಾಗಿಲ್ಲ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಆ ಟೈಮಲ್ಲಿ ನಾನು ಒಂದು ವೆಬಿನಾರ್, ಇದೇ ಥರ ಒಂದು ವೆಬಿನಾರ್ನ ಅಟೆಂಡ್ ಮಾಡಿ, ಸೊ ಅಲ್ಲಿ ಹೇಳ್ತಾ ಇದ್ದಂಥದ್ದು ನನ್ನ ಲೈಫಲ್ಲಿ ನಡೀತಾ ಇದ್ದದಕ್ಕೂ ಸೇಮ್ ಮ್ಯಾಚ್ ಆಗ್ತು. ಸೊ ಯಾವಾಗ ಸೇಮ್ ಮ್ಯಾಚ್ ಆಯಿತೋ, ಇದನ್ನ ಯಾಕೆ ನಾನು ಪ್ರೊಫೆಷನ್ ಆಗಿ ತಗೊಬಾರ್ದು, ಕಲಿಬಾರ್ದು ಅಂತ ಒಂದು ಆಸಕ್ತಿ ಮೂಡಿ, ಸೊ ಆಮೇಲೆ ನಾನು ಕಲಿಯೋದಕ್ಕೆ ಶುರು ಮಾಡಿದೆ. ಕಲಿಯೋದಕ್ಕೆ ಶುರು ಮಾಡಿದ ನಂತರ ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾವಣೆ ಆದಮೇಲೆ ನಾನು ಎಲ್ಲರಿಗೂ ಕೂಡ ಹೇಳೋದಕ್ಕೆ ಶುರು ಮಾಡಿಕೊಂಡೆ. ಎಲ್ಲನೂ ಅದನ್ನ ನಮ್ಮ ನಮ್ಮ ಲೈಫ್ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ಇಂಪ್ಲಿಮೆಂಟ್ ಮಾಡ್ಕೊಂಡ ನಂತರ ಲೈಫಲ್ಲಿ ತುಂಬಾನೇ ಚೇಂಜಸ್ ಆಯಿತು. ಇವತ್ತಿನ ದಿನದಲ್ಲಿ ಒಂದು ಸೆಲೆಬ್ರಿಟಿ ನ್ಯೂಮರಾಲಜಿಸ್ಟ್ ಆಗಿ, ಮತ್ತೆ ಒಂದು ವಾಸ್ತು ಎಕ್ಸ್ಪರ್ಟ್ ಆಗಿ,
ಒಂದು ಆರಾ ಬಗ್ಗೆ ರಿಸರ್ಚ್ ಮಾಡುವಂಥದ್ದಾಗಿ ಅಥವಾ ಯಾವುದೇ ಕಂಪ್ನಿ ಬರೀ ಲೋಗೋ ಇಂದಾನೇ ಅನಲೈಸ್ ಮಾಡುವಷ್ಟು ಶಕ್ತಿನ ನನಗೆ ಇವತ್ತಿನ ದಿವಸ ಪಡ್ಕೊಂಡಿರೋದು ಇದೆಲ್ಲ ಎಕ್ಸ್ಪೀರಿಯನ್ಸ್ ಇಂದಾನೆ. ಸೊ ನಾನು ಯಾವ್ಯಾವ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೆ ಅಂತಂದ್ರೆ, ಏರ್ಟೆಲ್ ಅಲ್ಲಿ ವರ್ಕ್ ಮಾಡಿದ್ದೆ, ಟಾಟಾ ಟೆಲಿ ಸರ್ವಿಸಸ್ ಅಲ್ಲಿ ವರ್ಕ್ ಮಾಡಿದ್ದೆ, ಕೊಟಕ್ ಮಹೀಂದ್ರ ನನ್ನ ಲಾಸ್ಟ್ ಕಂಪ್ನಿ. ಐ ವಾಸ್ ಅ ಎಕ್ಸ್ ಸೇಲ್ಸ್ ಮ್ಯಾನೇಜರ್ ಅಲ್ಲಿ. ಸೊ ಅದಾದ್ಮೇಲೆ ನಾನು ಹೇಳದ್ನಲ್ಲ, ತುಂಬಾ ಕಂಪ್ನಿಗಳ ಜೊತೆಲಿ ಬಿಸ್ನೆಸ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡ್ಮೇಲೆ, ಸೊ ಯಾಕೋ ಈ ಸಬ್ಜೆಕ್ಟ್ ಮೇಲೆ ಒಲವು ಜಾಸ್ತಿ ಬಂದಾದ್ಮೇಲೆ, ಸೊ ಇದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ಮೇಲೆ ಜೀವನದಲ್ಲಿ ಸಾಕಷ್ಟು ಪ್ರಶಸ್ತಿಗಳು ತಾನಾಗೆ ಬಂದ್ವು. ಯಾವಾಗ ನಾವು ಟಿವಿಸ್ ಅಲ್ಲಿ ಇದರಲ್ಲಿ ಎಲ್ಲ ನಾವು ಲೈವ್ ನ ಕೊಡೋದಾಗ್ಲಿ ಅಥವಾ ಸರ್ವಿಸ್ ಕೊಡ್ತಾ ಬಂದಾಗ ತುಂಬಾ ಅವಾರ್ಡ್ಸ್ಗಳು, ಎಸ್ಪೆಷಲಿ ಸ್ಟೇಟ್ ಅವಾರ್ಡ್ಸ್ ಇಂದ ಹಿಡಿದು ಸರ್ಕಲ್ ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಕೂಡ ನವ ನಕ್ಷತ್ರ ಪುರಸ್ಕಾರ ಅಂತೇಳಿ 2023 ಕೊಟ್ರು. ಅದಾದ ನಂತರ ಜ್ಯೋತಿಷ್ಯ ರತ್ನ 2003 ಸಿಕ್ತು. ಅದಾದ್ಮೇಲೆ CMSB ಅವರು ಕೂಡ ಸಾಕಷ್ಟು ಅವಾರ್ಡ್ ಅನ್ನ, ಲಾಸ್ಟ್ ಇಯರ್ ಕೂಡ ಬೆಸ್ಟ್ ನ್ಯೂಮರಾಲಜಿಸ್ಟ್ ಆಫ್ ದ ಇಯರ್ ಅನ್ನೋ ಅವಾರ್ಡ್ ಸಿಕ್ತು. ಅದಾದ್ಮೇಲೆ ಟೆಡೆಕ್ಸ್ ಸ್ಪೀಕರ್, ಅಂದ್ರೆ ಟೆಡೆಕ್ಸ್ ಅನ್ನೋದು ಒಂದು ದೊಡ್ಡ ಒಂದು ಮೋಟಿವೇಶನಲ್ ಸ್ಪೀಕರ್, ಒಂದು ಒಂದು ಫೋರಮ್, ಅದು ಸ್ಟೇಜ್, ಅದು ಅಲ್ಲಿ ನನ್ನ ಬಗ್ಗೆ ಒಂದು ನ್ಯೂಮರಾಲಜಿ ಬಗ್ಗೆ ಮಾತಾಡುವಂತ ಒಂದು ಅವಕಾಶ ಸಿಕ್ತು. ಅಲ್ಲೂ ಕೂಡ ನಾನು ಅದನ್ನ ಪಡ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಒಂದು ಶಾರ್ಟ್ ಅಂಡ್ ಇದು ಇಂಟ್ರಡಕ್ಷನ್ ಆಗಿತ್ತು. ನೆಕ್ಸ್ಟ್ ನಾವು ನಂಬರ್ಸ್ಗೆ ಹೋಗ್ಬಿಡೋಣ. ಸೊ ನಂಬರ್ಸ್ ಏನು, ನಂಬರ್ಸ್ ಹೇಗೆ ಅದನ್ನ ಇದು ಮಾಡ್ಕೊಳ್ಳುವಂಥದ್ದು, ಅಥವಾ ನಂಬರ್ಸ್ ನಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪಾತ್ರ ವಹಿಸುತ್ತೆ, ಸೊ ಅದನ್ನೆಲ್ಲನೂ ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಒಂದೇ ನಿಮಿಷ. ಸೊ ಸ್ಕ್ರೀನ್ ಕಾಣಿಸಿದ ಮೇಲೆ ಎಲ್ಲ ಕಾಣಿಸ್ತಿದೆ ಅಂತ ಒಂದು ಹೇಳ್ಬಿಡಿ ನನಗೆ. ಸೊ ಫಸ್ಟ್ ಆಫ್ ಆಲ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಂಬರ್ಸ್ ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ? ಓಕೆ. ಸಿ, ಒಂದೇ ನಂಬರ್. ಕಾಣಿಸ್ತಿದೆ ಸರ್. ಓಕೆ. ಮೊದಲಿಗೆ ಒಂದೇ ನಂಬರ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಎಲ್ಲರೂ? ಯಾರಾದ್ರೂ ಒಬ್ರು ಹೇಳ್ಬೋದಾ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸೂರ್ಯ ಅಂತ. ಸೂರ್ಯ ಅಂತ. ಓಕೆ, ಗುಡ್. ಆಮೇಲೆ ಎರಡನೇ ನಂಬರ್ನ? ಲೀಡರ್ಶಿಪ್ ಅಂತ. ಎರಡನೇ ನಂಬರ್ ಅಮ್ಮ, ಎರಡನೇ ನಂಬರ್. ಎರಡನೇ ನಂಬರ್ ನಂಬರ್ ಒನ್ ಚಂದ್ರ, ಅಂದ್ರೆ ಲೀಡರ್ ಅಂತ. ಗುರುಜಿ. ಹಾ, ಓಕೆ ಅಮ್ಮ. ಎರಡನೇ ನಂಬರ್ ಚಂದ್ರಮ್ಮ. ಚಂದ್- ಓಕೆ, ನೆಕ್ಸ್ಟ್. ಸೊ ಮೂರನೇ ನಂಬರ್ ಏನಂತ ಕರಿತೀವಿ ನಾವು? 3 ಬಂದು ಗುರು ಅಂತ ಹೇಳ್ತೀವಿ. ಗುರು ಅಂತ ಹೇಳ್ತೀವಿ. ಸೊ ನಾಲ್ಕನೇ ನಂಬರು? ಬುಧ ಅಂತ ಹೇಳ್ತೀವಿ. ರಾಹು ಅಮ್ಮ, ರಾಹು. ರಾಹು ಅಲ್ಲ, ಅಂತ ರಾಹು ರಾಹು ಹೇಳ್ತೀವಿ ರಾಹು ಗುರೂಜಿ. ರಾಹು ರಾಹು ಅಂತ ಹೇಳ್ತೀವಿ. ರಾಹು. ಓಕೆ, ಎಸ್, ರಾಹು. ತೊಂದರೆ ಇಲ್ಲ. ಐದನೇ ನಂಬರ್ ಅಮ್ಮ? ಐದನೇ ಐದು ನಂಬರ್ ಬುಧ. ಅಂತ ಹೇಳ್ತೀವಿ. ಬುಧ ಅಂತ ಹೇಳ್ತೀವಿ. ಆರನ್ನ ಶುಕ್ರ ಅಂತ ಬುಧ. ಹೇಳ್ತೀವಿ. ಬುಧ ಬುಧ ಏಳನ್ನ ಕೇತು ಅಂತ ಹೇಳ್ತೀವಿ. ಶುಕ್ರ ಅಂತ ಹೇಳ್ತೀವಿ. ಹೌದು. ಎಂಟನ್ನ ಶನಿ ಅಂತ ಹೇಳ್ತೀವಿ. ಕೇತು. 9ನ್ನ ಕುಜ ಅಂತ ಮಂಗಳ ಹೇಳ್ತೀವಿ, ಅಂತ. ಅಥವಾ ಮಾರ್ಸ್ ಅಂತಾನು ಹೇಳ್ತೀವಿ. ಮಂಗಳ. ಮಂಗಳ. ಓಕೆ, ಸೊ ಈಗ ಎಲ್ಲ ಮ್ಯೂಟ್ ಮಾಡ್ಕೊಂಬಿಡಿ. ಹ್ಮ್. ಮೊದಲಿಗೆ ಆ 1ರಿಂದ 9 ನಂಬರ್ ಕೂಡ ಒಂದಷ್ಟು ನಾವು ಏನಂತ ಪ್ಲಾನೆಟ್ಗೆ ಹೋಲಿಸ್ತಾ ಇದೀವಿ. ಆಮೇಲೆ ಕೆಲವೊಂದಷ್ಟು ಗ್ರಹಗಳಿಗೆ ಕೂಡ ಹೋಲಿಸ್ತಾ ಇದೀವಿ. ಆಮೇಲೆ ಒಂದ್ ಕಡೆ ಕಿಂಗ್ ಅಂತಾನು ಅಂತಂದ್ವಿ, ಒಂದ್ ಕಡೆ ಸೂರ್ಯ ಅಂತಾನು ಅಂದ್ವಿ. ಸೊ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅದನ್ನ ಹೋಲಿಕೆ ಮಾಡ್ತಾರೆ ನಂಬರ್ಸ್ನ. ಒಂದನೇ ನಂಬರ್ನ ನಾವು ರಾಜ ಅಂತಾನು ಕರಿತೀವಿ, ಅಥವಾ ಸೂರ್ಯ ಗ್ರಹಕ್ಕೆ ಹೋಲಿಸ್ತೀವಿ. ಬರ್ಕೊಳ್ತಾ ಬನ್ನಿ. ಎರಡನೇ ನಂಬರ್ನ ನಾವು ರಾಣಿ ಅಂತಾನು ಅಂತೀವಿ, ಆಮೇಲೆ ಚಂದ್ರಮ, ಮೂನ್ ಪ್ಲಾನೆಟ್ ಅಂತಾನು ಕರಿತೀವಿ. ಮೂರನೇ ನಂಬರ್ನ ನಾವು ಗುರು ಗ್ರಹ ಅಂತಾನು ಕರಿತೀವಿ, ಅಥವಾ ಗುರು ಅಂತಾನು ಕರಿತೀವಿ, ಅಥವಾ ಜುಪಿಟರ್ ಪ್ಲಾನೆಟ್, ಜುಪಿಟರ್. ನಾಲ್ಕನೇ ನಂಬರ್ನ ರಾಹು ಅಂತ ಕರಿತೀವಿ, ಪ್ಲಾನೆಟ್ ಯುರಾನಸ್ ಅಂತ ಕರೀತಾರೆ, ಅಥವಾ ನೆಪ್ಟ್ಯೂನ್ ಅಂತಾನು ಕರೀತಾರೆ. ಸೊ ಐದನೇ ನಂಬರ್ನ ನಾವು ಮರ್ಕ್ಯೂರಿ ಅಂತ ಕರಿತೀವಿ. ಮತ್ತೆ ಆರನೇ ನಂಬರ್ನ ಶುಕ್ರ, ವೀನಸ್ ಅಂತ ಕರಿತೀವಿ. ಏಳನೇ ನಂಬರು ಬಂದ್ಬಿಟ್ಟು ಕೇತು, ಕೇತು ಅಂತ ಕರಿತೀವಿ, ಪ್ಲೂಟೋ ಅಂತ ಕರೀತಾರೆ. ಆಮೇಲೆ 8ನೇ ನಂಬರ್ನ ಸ್ಯಾಟರ್ನ್, ಶನಿ ತತ್ವ. ಮತ್ತೆ 9ನೇ ನಂಬರ್ನ ಕಮಾಂಡರ್ ಅಥವಾ ಕುಜ ಅಂತ ಕರಿತೀವಿ, ಕುಜ.
ಮಾರ್ಸ್ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಪ್ಲಾನೆಟ್ ಬಂದು ಮಾರ್ಸ್ ಅಂತ ಕರೀತಾರೆ. ಸೊ ಇದು ಆ, ನೀವು ನಿಮಗೆ ಅವಾಗ್ಲೇ ನಾನು ಏನಂತ ಹೇಳಿದೆ, ರಾಜ ರಾಣಿ ಅಂತ ಹೇಳಿದೆ. ಸೊ ಈಗ ನೀವು ರಾಜರ ಆಸ್ಥಾನದಲ್ಲಿ, ಒಂದು ರಾಜರ ಆಸ್ಥಾನ ಇದೆ ಅಂತ ಒಂದು ಊಹಿಸ್ಕೊಳ್ಳಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ರಾಜರ ಆಸ್ಥಾನ ಅಂತಂದಾಗ ಅಲ್ಲಿ ಏನೆಲ್ಲ ಬರ್ತದೆ. ನಾನು ಯಾರು ಒಬ್ಬರನ್ನ ಹೇಳ್ತೀನಿ, ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಸಾರಾ ನಿಧಿ ಅವ್ರು ಹೇಳಿಮ್ಮ, ಒಂದು ರಾಜರ ಆಸ್ಥಾನ ಅಂತ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ಅಂದ್ರೆ ಒಂದ್ ಲಕ್ಸುರಿ ಆಸ್ಥಾನ ಇರುತ್ತೆ, ಅಲ್ಲಿ ಲಕ್ಸುರಿ ಚೇರ್ ಇರುತ್ತೆ, ಅವರು ಕುತ್ಕೊಳ್ಳೋಂತ, ಮತ್ತೆ ಕ್ರೋನ್ಸ್ ಇರುತ್ತೆ. ಆಸ್ಥಾನ ತುಂಬಾ ಆಸ್ಥಾನಿಕರು ಕೂತ್ಕೊಳ್ಳೋದಕ್ಕೆ ಅಲ್ಲ, ಚೇರ್ಸ್ ಇರುತ್ತೆ. ವಸ್ತುಗಳು ಬೇಡ, ನನಗೆ ಹೇಳ್ತಾ ಇರೋದು ಆಸ್ಥಾನದಲ್ಲಿ ಯಾರೆಲ್ಲ ಪ್ರೆಸೆಂಟ್ ಇರ್ತಾರೆ ಅಂತ. ರಾಜ, ರಾಣಿ, ಮಂತ್ರಿ, ಹಾ ಸೈನಿಕ, ಹಾ ಮತ್ತೆ ಪುರೋಹಿತರು ಇರ್ತಾರೆ, ಗುರುಗಳು. ಗುರುಗಳಿರ್ತಾರೆ, ಹ್ಮ್ 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 ಮತ್ತೆ ಪಕ್ಕದ ರಾಜ್ಯದ ರಾಜರುಗಳಿರ್ತಾರೆ ಹ್ಮ್ ಸಲಹೆ ಕೊಡ್ಲಿಕ್ಕೆ. ಹ್ಮ್ ಎಷ್ಟು ಜನ ಇರ್ತಾರೆ? ಓಕೆ. ಸಿ, ಫಸ್ಟ್ ಆಫ್ ಆಲ್ ಒಂದು ರಾಜರ ಆಸ್ಥಾನ ಅಂತಂದಾಗ ಅಲ್ಲಿ ರಾಜರು ನೋಡ್ಬೋದು, ನಾವು ರಾಣಿನ ನೋಡ್ಬೋದು, ಮಂತ್ರಿನ ನೋಡ್ಬೋದು, ಅದೇ ರೀತಿ ಯುವರಾಜನ್ ನೋಡ್ಬೋದು, ಅಥವಾ ಯುವರಾಜ ಅಥವಾ ಯುವರಾಣಿನ ನೋಡ್ಬೋದು, ಮತ್ತೆ ನರ್ತಕಿಯರು, ಎಂಟರ್ಟೈನ್ಮೆಂಟ್ ಅಲ್ವಾ, ಎಂಟರ್ಟೈನ್ಮೆಂಟ್ ನೋಡ್ಬೋದು. ಆಮೇಲೆ ಅಲ್ಲಿ ಹೌದು. ಪ್ರಜೆಗಳು, ಸುತ್ತಲೂ ಪ್ರಜೆಗಳು ಇರ್ತಾರಲ್ವಾ ರಾಜರ ಆಸ್ಥಾನ ಅಲ್ಲಿ. ಸೊ ಪ್ರಜೆಗಳನ್ನ ನೋಡಿ, ಯಾರು ಬಾಹುಬಲಿ ಯಾರು ಹೌದು. ನೋಡಿದ್ದೀರಾ? ಸೊ ಬಾಹುಬಲಿಯಲ್ಲಿ ಯಾರು ಇರ್ತಾರೆ? ಜನಗಳು ಇರ್ತಾರೆ, ಒಂದ್ ಕಡೆ ಸೋಲ್ಜರ್ಸ್ ಇರ್ತಾರೆ, ಸೈನಿಕರು ಇರ್ತಾರೆ, ಸೇವಕರು ಇರ್ತಾರೆ. ಸೊ ಆ ರೀತಿ ಎಲ್ಲಾನು ಇರೋವಂಥದ್ದನ್ನ ನಾವು ನೋಡ್ಬೋದು. ಆಮೇಲೆ ಆ ರಾಜ್ಯದಲ್ಲಿ ಒಬ್ಬ ಕಳ್ಳ ಅಥವಾ ಗೂಂಡಾ ಕೂಡ ಇರ್ತಾನೆ. ಸೊ ಅವನು ಕೂಡ ನಾವು ನೋಡ್ಬೋದು. ಈಗ ಒಂದೊಂದು ನಂಬರ್ಗೆ ಹೋಲಿಕೆ ಮಾಡ್ಕೊಂಡು ಅದನ್ನ ರಿಲೇಟ್ ಮಾಡ್ತಾ ಹೋಗೋಣ. ಈಗ ಸೂರ್ಯ ಅಂತಂದ್ರೆ 1ನೇ ನಂಬರು ರಾಜ ಆಗ್ತಾರೆ, 2ನೇ ನಂಬರು ರಾಣಿ ಆಗ್ತಾರೆ, 3ನೇ ನಂಬರ್ ಅಂದ್ರೆ ಗುರು ಗ್ರಹ ಅಥವಾ ಮಂತ್ರಿ, ಗುರುಗ್ರಹ ಅಥವಾ ಮಂತ್ರಿ ಆಗ್ತಾರೆ, 4ನೇ ನಂಬರು ಗೂಂಡ, ಒಬ್ಬ ಕಳ್ಳ. ಸೊ 4ನೇ ನಂಬರ್ ರಾಹುನ ಒಂದು ಗೂಂಡಾಗೆ ಹೋಲಿಸ್ತಾ ಇದ್ದೀವಿ. 5ನೇ ನಂಬರ್ನ ಯುವರಾಜ ಅಥವಾ ಯುವರಾಣಿ, ಯುವರಾಜ ಅಥವಾ ಯುವರಾಣಿಗೆ ಹೋಲಿಸ್ತಾ ಇದ್ದೀವಿ. 6ನೇ ನಂಬರ್ನ ನರ್ತಕಿಯರು ಅಥವಾ ಎಂಟರ್ಟೈನ್ಮೆಂಟ್, ಅಥವಾ ನಾವು ದಾನವ ಗುರು ಅಂತಾನು ಕರೀತಾರೆ, ರಾಕ್ಷಸ ಗುರು ಅಂತಾನು ಕರೀತಾರೆ. ಶುಕ್ರಾಚಾರ್ಯ ರಾಕ್ಷಸ ಗುರು, ಇಲ್ಲಿ ದೇವಗುರು, ಆ ಕಡೆ ರಾಕ್ಷಸ ಗುರು. ದೇವಗುರು ಯಾವುದು? 3ನೇ ನಂಬರ್ ಬರ್ತದೆ. 6ನೇ ನಂಬರ್ ರಾಕ್ಷಸ ಗುರು, 6ನೇ ಶುಕ್ರ ನಂಬರ್ ಬಂದ್ಬಿಟ್ಟು ರಾಕ್ಷಸ ಗುರು ಬರ್ತದೆ, ಶುಕ್ರಾಚಾರ್ಯ ಗುರುಗಳ ಹೆಸರು. ಆಮೇಲೆ 7ನೇ ನಂಬರ್ನ ಕೇತು, ಅದನ್ನ ನಾವು ಪ್ರಜೆಗಳಿಗೆ ಹೋಲಿಸ್ಬೋದು. ಯಾಕಂದ್ರೆ ಕೇತು ಅಂದ್ರೆ ಏನು? ಬರೀ ಬಾಲ. ಸೊ ಅಲ್ಲಿ ಏನು ಪವರ್ ಇರಲ್ಲ. ಸೊ ಹಾಗಾಗಿ 7ನೇ ನಂಬರ್ನ ನಾವು ಅಷ್ಟು ಸೀರಿಯಸ್ ಆಗಿ ಎಲ್ಲೂ ತಗೊಳಕ್ ಹೋಗಲ್ಲ. ಆಮೇಲೆ 8ನೇ ನಂಬರ್ನ ನಾವು ಲೇಬರ್ಸು ಅಥವಾ ಸೈನಿಕರು ಅಥವಾ ನಮ್ಮ ಲೇಬರ್ಸ್ ಏನಿದ್ದಾರೆ ಎಲ್ಲ 8ನೇ ನಂಬರ್ಗೆ ನಾವು ಬರ್ತದೆ. 9ನೇ ನಂಬರು ಕಮಾಂಡರ್, ಒಂದು ಸೇನಾಧಿಪತಿ. ಸೊ ಆ ರೀತಿ ಒಂದು ಶಕ್ತಿನ ತುಂಬುವಂಥದ್ದು. ಸೊ ಈಗ ನೀವು ಯಾವ ನಂಬರ್ಗೆ ಯಾವ ನಂಬರ್ ಆಗುತ್ತೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು ನಾವು? ಯಾವ ನಂಬರ್ಗೆ ಯಾವ ರೀತಿ ಆಗುತ್ತೆ ಅನ್ನೋದು ಯಾವ ರೀತಿ ತಿಳ್ಕೊಬೋದು, ಅಥವಾ ಯಾರಿಗೆ ಯಾವ ನಂಬರ್ ಆಗಲ್ಲ ಅಂತ ಹೇಗೆ ತಿಳ್ಕೊಬೋದು ಅಂತಂದ್ರೆ, ಈ ಈ ಸ್ಟೋರಿನ ನೀವು ಅರ್ಥ ಮಾಡ್ಕೊಂಡ್ರೆ, ರಾಜರ ಆಸ್ಥಾನದ ಒಂದು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಿಮ್ಗೆ ಲಕ್ಕಿ ನಂಬರ್ಸು ಅನ್ಲಕ್ಕಿ ನಂಬರ್ಸ್ ಕಂಡುಹಿಡಿಯೋದಕ್ಕೆ ಬಹಳ ಈಸಿ ಆಗುತ್ತೆ. ಮತ್ತೆ ನೀವು ಈ ತರ ಜ್ಞಾಪಕ ಇಟ್ಕೊಂಡಾಗ ನಿಮ್ಮ ಲೈಫಲ್ಲಿ ನೀವು ಮರೆಯೋದಿಲ್ಲ. ಈಗ ರಾಜನ್ಗೆ ಯಾರು ಆಗ್ಬರಲ್ಲ? ರಾಜನ್ಗೆ ಎಲ್ಲರೂ ಆಗ್ಬರ್ತಾರಲ್ವಾ? ಯಾವುದು ಒಂದು ಹೌದು. ನಂಬರ್ ಆಗ್ಬರಲ್ಲ ಅಂದ್ರೆ 8ನೇ ನಂಬರ್ ಆಗ್ಬರಲ್ಲ. ಯಾಕಂದ್ರೆ ಸೂರ್ಯನಿಗೂ ಶನಿಗೂ ಆಗಲ್ಲ, ಸೂರ್ಯನಿಗೆ ಶನಿಗೆ ಆಗಲ್ಲ. ಸೊ 8ನೇ ನಂಬರ್ ಒಂದು ಬಿಟ್ರೆ 1ನೇ ನಂಬರ್ಗೆ ಎಲ್ಲಾ ನಂಬರ್ ಕೂಡ ಲಕ್ಕಿ ನಂಬರ್ಸ್ ಆಗ್ತವೆ. ಅರ್ಥ ಆಯ್ತಲ್ವಾ? ಸೊ ರಾಜನೇ ಮೇಯ್ನ್. ರಾಜನ್ಗೆ ಯಾರು ಎದುರಾಳಿ? ನೋ, ಯಾರು ಎದುರಾಳಿ ಇಲ್ಲ. ಸೊ ಅದನ್ನ ನಾವು ನೋಡ್ಕೊಬಹುದು. ಅದೇ ರೀತಿ 2ನೇ ನಂಬರ್ಗೆ ಯಾರು ಆಪೋಸಿಟ್ ಆಗ್ತಾರೆ? ಸ್ವಲ್ಪ ಯೋಚನೆ ಮಾಡಿ, ಆ ರಿಲೇಷನ್ಸ್ ಎಲ್ಲ ಯೋಚನೆ ಮಾಡ್ತಾ ಬನ್ನಿ. 2ನೇ ನಂಬರ್ ರಾಣಿ, ರಾಣಿ ಯಾರನ್ನ ದ್ವೇಷಿಸ್ತಾರೆ? ಯಾಕೆ ದ್ವೇಷಿಸ್ತಾರೆ? ಒಂಚೂರು ಅದನ್ನ ಥಿಂಕ್ ಮಾಡಿ, ತಲೆಗೆ ಒಂಚೂರು ಕೆಲಸ ಕೊಡಿ.
ಎರಡನೇ ನಂಬರ್ಗೆ ಯಾರು ತುಂಬಾ ಹತ್ರವಾಗಿರ್ತಾರೆ? ಎರಡನೇ ನಂಬರ್ಗೆ ಯಾರು ತುಂಬಾ ಹತ್ರವಾಗಂದ್ರೆ ಯಾವ್ದು ಲಕ್ಕಿ ನಂಬರ್ಸ್ ಅಂತ ಒಂಚೂರು ಯೋಚನೆ ಮಾಡಿ ಹೇಳಿ. 1 ಸರ್, ಸೂರ್ಯ. ಓಕೆ, ಸೂರ್ಯ ಹತ್ರವಾಗಿರ್ತಾರೆ. ಆಮೇಲೆ ಆಮೇಲೆ ಗುರು ಗುರು. ಓಕೆ, ಅದು ಆಗುತ್ತೆ. 3ನೇ ನಂಬರ್. ಆಮೇಲೆ ರಾಜಗುರು. ಗುರು ರಾಜಗುರು ಎಲ್ಲ ಒಂದೇ ಅಮ್ಮ. ಗುರು ಮಂತ್ರಿ ರಾಜಗುರು ಎಲ್ಲ ಒಂದೇ. ಯುವರಾಜ. ಯುವರಾಜ. ಗುಡ್. ಹಾ, ಹೇಳಿ. ಸೈನ್ಯಾಧಿಪತಿ. ಸೇನಾಧಿಪತಿ ಆಗಲ್ಲ. ಯಾಕಾಗಲ್ಲ ಆಮೇಲೆ ಹೇಳ್ತೀನಿ. ಯಾಕಾಗಲ್ಲ ಅಂತಂದ್ರೆ ಈಗ ಅರ್ಥ ಆಯ್ತಲ್ವಾ? ಈಗ ಎರಡನೇ ನಂಬರ್ಗೆ ಯಾರ್ಯಾರು ಆಗಲ್ಲ? ಕಳ್ಳ ಆಗಲ್ಲ ಫಸ್ಟ್ ಆಫ್ ಆಲ್. ನಾಲ್ಕನೇ ನಂಬರ್ ಆಗಲ್ಲ. ಆಮೇಲೆ ಆರನೇ ನಂಬರ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆಮೇಲೆ 8ನೇ ನಂಬರ್ ಆಗಲ್ಲ. 8 ಬಂದ್ಬಿಟ್ಟು ಶನಿ. ಸೊ ಚಂದ್ರಮಗು ಶನಿಗೂ ಆಗಲ್ಲ. ಆಮೇಲೆ 9ನೇ ನಂಬರ್ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ 9ನೇ ನಂಬರು ಈಗ ರಾಜ ರಾಣಿ ಜೊತೆಗಿನ್ನ ಜಾಸ್ತಿ ಸಮಯ ಯಾರ ಜೊತೆ ಕಳೀತಾನೆ? ಸೇನಾಧಿಪತಿ ಜೊತೆ ಕಳೀತಾನೆ. ಸೊ ಹಾಗಾಗಿ ಸೇನಾಧಿಪತಿ ರಾಜ ಜಾಸ್ತಿ ಕ್ಲೋಸ್ ಆಗಿರೋದ್ರಿಂದ ರಾಣಿಗೆ ಸೇನಾಧಿಪತಿ ಮೇಲೆ ಸಿಟ್ಟಿರ್ತದೆ. ಸೊ ಹಾಗಾಗಿ 9ನೇ ನಂಬರು ಆಪೋಸಿಟ್ ಆಗುತ್ತೆ. 1ನೇ ನಂಬರ್ಗೆ ದಿ ಬೆಸ್ಟ್ ಯಾರು? ಒಂದು ರಾಜನ್ಗೆ ಯಾರು ತುಂಬಾ ಬೇಕಾಗುವಂಥದ್ದು? ರಾಣಿ. ಹಾ, ಮಂತ್ರಿ, ಸೇನಾಧಿಪತಿ. ಗುರುಗಳು. ಸೇನಾಧಿಪತಿ ಮೇನ್. 9. 1ನೇ ನಂಬರ್ಗೆ 9 ಬೆಸ್ಟ್. ಅಂದ್ರೆ ರಾಜನ್ಗೆ ಒಂದು ಕಮಾಂಡರ್ ಸಿಕ್ಕಿದ್ರೆ, ಒಳ್ಳೆ ಕಮಾಂಡರ್ ಸಿಕ್ಕಿದ್ರೆ ಎಂತ ರಾಜ್ಯ ಬೇಕಾದ್ರೂ ಗೆಲ್ಬೋದು. ಎಂಥದ್ ಬೇಕಾದ್ರೂ ಅವರು ಅದನ್ನ ಗೆಲ್ಬೋದು. ಹಾಗಾಗಿ ಫಸ್ಟ್ ಪ್ರಿಫರೆನ್ಸು 9ನೇ ನಂಬರ್ಗೆ, ಸೆಕೆಂಡ್ ಪ್ರಿಫರೆನ್ಸು ಯುವರಾಜ 5ನೇ ನಂಬರ್ಗೆ, 3ನೇ ಪ್ರಿಫರೆನ್ಸು 2ನೇ ನಂಬರ್ಗೆ. ಆ ಥರ. ಸೊ ಈಗ ಲಕ್ಕಿ ನಂಬರ್ಸ್ ಅಲ್ಲೂ ಪ್ರಿಫರೆನ್ಸಸ್ ನೀವು ಕಂಡುಹಿಡಿಬಹುದು. ಬಟ್ ಆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ಆಸ್ಥಾನದ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಈಗ 3ನೇ ನಂಬರ್ಗೆ ಯಾವ ನಂಬರ್ ಆಗಲ್ಲ? ಸೆಕೆಂಡ್. ನೋ 3ನೇ ನಂಬರ್ ಗುರು 6 ಆಗಲ್ಲ. ಯಾಕೆ? 6ನೇ ನಂಬರ್ ಗುರುಜಿ, ಇದು 6ನೇ ನಂಬರ್ ಆಗಲ್ಲ. ದೇವಗುರು. ಇದು ದೇವಗುರು, ಅದು ದಾನವ ಗುರು. 3ಕ್ಕೆ 6 ಆಗಲ್ಲ, 6ಕ್ಕೆ 3 ಆಗಲ್ಲ. 6ನೇ ನಂಬರ್. ಗಾದೆ ಮಾತೆ ಇದೆ ಅಲ್ವಾ? 6ಕ್ಕೆ ಏರ್ಲಿಲ್ಲ 3ಕ್ಕೆ ಇಳಿಲಿಲ್ಲ ಹೌದು ಅಂತ. ಸೊ 3ನೇ ನಂಬರ್ಗೆ 6ನೇ ನಂಬರ್ ಆಗಲ್ಲ, ಮಿಕ್ಕಿದೆಲ್ಲ ಆವ್ರೇಜ್. 3ನೇ ನಂಬರ್ಗೆ ಬೇರೆ ಯಾವ್ದು ಇಲ್ಲ. ಅದೇ ರೀತಿ 4ನೇ ನಂಬರ್ಗೆ ಯಾವ ನಂಬರ್ಸ್ ಆಗಲ್ಲ? ಒಂಚೂರು ಲಾಜಿಕ್ ಯೂಸ್ ಮಾಡಿ. 2, 9. 2 ಆಗಲ್ಲ, 9 ಆಗಲ್ಲ. ಗುಡ್. ಆಮೇಲೆ 8 ಆಗಲ್ಲ. 8 ಆಗಲ್ಲ. ಗುಡ್. ಆಮೇಲೆ 2 ಆಗಲ್ಲ. ಅದಾಯ್ತು, 2 ಆಯ್ತು. ಆಮೇಲೆ 2, 4. 4ನೇ ನಂಬರ್ ಆಗಲ್ಲ. ಯಾಕಾಗಲ್ಲ? ಗುಂಡಾಗೆ ಗುಂಡ ಕಂಡ್ರನ ಆಗಲ್ಲ. ಹೌದು, 100%. ಇಬ್ರು ಸೇರಿದ್ರೆ ಪಾರ್ಟಿ ಮಾಡಿದ್ರೆ ಫ್ರೆಂಡ್ಸು, ಹಂಚಿಕೆ ಮಾಡೋ ಟೈಮಲ್ಲಿ ಎನಿಮೀಸು. ಅರ್ಥ ಆಯ್ತಾ? ಅಂದ್ರೆ 4ನೇ ನಂಬರು ಟೆಂಪ್ರರಿ ಇದ್ರೆ ಬೆಸ್ಟ್, ಪರ್ಮನೆಂಟ್ ಇದ್ರೆ ವರ್ಸ್ಟ್. ಅರ್ಥ ಮಾಡ್ಕೊಳ್ಳಿ. 4ನೇ ನಂಬರು 8ನೇ ನಂಬರು 4-4ಗೆ ಟೆಂಪ್ರರಿ ಬೆಸ್ಟ್ ಫ್ರೆಂಡ್ಸು, ಪರ್ಮನೆಂಟ್ ವರ್ಸ್ಟ್. ಟೆಂಪ್ರರಿ ಅಂದ್ರೆ ಏನು? ಹಾಯ್ ಬೈ ಫ್ರೆಂಡ್. ಓಕೆ. ಮದ್ವೆ ಆದ್ರೆ ಡಮಾರ್. ಹಾಯ್ ಬೈ ಫ್ರೆಂಡ್ಸ್ ಇದ್ರೆ ಗುಡ್. ಜೊತೆಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿದ್ರೆ ಡಮಾರ್. ಹಂಗೆ. ಸೊ 4ನೇ ನಂಬರ್ ಅವರು 4ನೇ ನಂಬರ್ನ ಟೆಂಪ್ರರಿ ಆಗಿ ಮಾಡ್ಕೊಂಡ್ರೆ ಗುಡ್, ಪರ್ಮನೆಂಟ್ ಆಗಿ ಮಾಡ್ಕೊಳಕ್ ಹೋದ್ರೆ ವರ್ಸ್ಟ್. ಸೊ ಈ 4ನೇ ನಂಬರ್ ಅವರು 4ನೇ ನಂಬರ್ ಸೈಟ್ ತಗೊಳ್ಳೋದು, 4ನೇ ನಂಬರ್ ಗಾಡಿ ತಗೊಳ್ಳೋದು, ಇವೆಲ್ಲ ಆಗ್ಬರ್ಬಾರ್ದು. ಅರ್ಥ ಆಯ್ತಾ? ಬರೀ ಏನೋ 4ನೇ ನಂಬರ್ ಅವರು 4ನೇ ನಂಬರ್ ತಾರೀಕಲ್ಲಿ ಏನೋ ಒಂದು ಚಿಕ್ಕದಾಗಿ ಏನೋ ಮಾಡ್ತಾರೆ, ನಡೆಯುತ್ತೆ. ಬಟ್ ಟೆಂಪ್ರರಿ ಅಲ್ವಾ, ಅದಕ್ಕೆ. ಪರ್ಮನೆಂಟ್ ವರ್ಸ್ಟ್. ಸೊ ಅದೇ ರೀತಿ 5ನೇ ನಂಬರ್ಗೆ ಹೇಳಿ. 5ನೇ ನಂಬರ್ಗೆ ಯಾರು ಬೆಸ್ಟ್, ಯಾರು ಲಾಸ್ಟ್? ಯಾರಮ್ಮ? 5ನೇ ನಂಬರ್ ಎಲ್ಲ ಓಕೆ. ಹಾ,
1, 2, 3, ಆ, 5, 6 ಆ, ಆಲ್ ಫ್ರೆಂಡ್ಸ್, ಯಾರು ಎನಿಮೀಸ್ ಇಲ್ಲ. ಎನಿಮೀಸ್ ಇಲ್ಲ. ಅಂದ್ರೆ 5ನೇ ನಂಬರ್ ಅಂದ್ರೆ ನಾವು ಏನಂತ ಹೇಳಿದ್ವಿ? ಯುವರಾಜ ಅಂತ ಹೇಳಿದ್ವಿ. ಒಂದು ಪುಟ್ಟು ಮಗು ನೋಡಿದ್ರೆ ಯಾರು ದ್ವೇಷಿಸ್ತಾರೆ? ಎಂತ ಎದುರಾಳಿ ಶತ್ರುನೇ ಆದ್ರೂ ಕೂಡ ಆ ಪುಟ್ಟು ಮಗುನ್ ನೋಡಿದ್ರೆ ಅವ್ನ್ ಖುಷಿ ಅನ್ಸುತ್ತೆ ಹೊರ್ತು ಅವನನ್ನ ದ್ವೇಷಿಸಲ್ಲ. ಸೊ ಹಾಗಾಗಿ 5ನೇ ನಂಬರ್ಗೆ ಎನಿಮಿ ನಂಬರ್ ಇಲ್ಲ. ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ನಂಬರ್. ಸೊ ಅದಕ್ಕೆ ಚೂರ್ 8ನೇ ನಂಬರ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಹೊರ್ತು ಬಟ್ ಅದಕ್ಕೇನು ಕೆಡುಕನ್ನೋದಿಲ್ಲ. ಅದೇ ರೀತಿ ನೆಕ್ಸ್ಟ್ 6ನೇ ನಂಬರ್ಗೆ ಯಾವ ನಂಬರ್ ಆಗಲ್ಲ? 3. 3 ಮೂರು. ಆಗಲ್ಲ. 3 ಕಾರಾಗಲ್ಲ. ಅದೇ ರೀತಿ 6ಕ್ಕೆ 3 ಮೂರ. ಆಗಲ್ಲ. ಮಿಕ್ಕಿದೆಲ್ಲ ಓಕೆ. ನೆಕ್ಸ್ಟ್ 7ನೇ ನಂಬರ್. 7ನೇ ನಂಬರ್ಗೆ ಯಾವ ನಂಬರ್ ಆಗಲ್ಲ? 2. 2 ಆಗುತ್ತೆ. ಆಮೇಲೆ ಇವ್ರಿಗೂ ಅಷ್ಟೇ ಆಲ್ ಫ್ರೆಂಡ್ಸ್ ಅನ್ನೋದ್ರದ್ದು. 7ನೇ ನಂಬರ್ 4, 6, ಆಲ್ರೆಡಿ 7, ನಾನು 8 ಹೇಳಿದೆ ನಿಮ್ಗೆ, ಬಾಲ. ಸೊ ಅದನ್ನ ಯಾರು ಅಷ್ಟು ದ್ವೇಷಿಸಕ್ ಹೋಗಲ್ಲ. ಬಟ್ 7ಕ್ಕೆ 7 ಆಗಲ್ಲ. 7ಕ್ಕೆ 7 ಆಗಲ್ಲ. ಯಾಕೆ? ಈಗ ಒಂದು ಬಾಲ ಇರುತ್ತೆ, ಅದಕ್ಕೆ ಯಾರು ತಲೆ ಸೇರಿ ಒಂದು ಮೇಲ್ಗಡೆ ಭಾಗ ಸೇರಿ ನನ್ನ ಲೈಫ್ ಸರೋಗುತ್ತೆ ಅಂತ ಕಾಯ್ತಾ ಇರುತ್ತೆ. ಇನ್ನೊಂದು ಬಾಲನೇ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ? ಎರಡು ನನಗ್ ತಲೆ ಬೇಕು, ನನಗ್ ತಲೆ ಬೇಕು ಅಂತ ಅದ್ರಲ್ಲೇ ಕಿತ್ತಾಟ. So ಹಾಗಾಗಿ 7ಕ್ಕೆ 7ನೇ ನಂಬರ್ ಆಗಲ್ಲ. 7ಕ್ಕೆ ಯಾವ್ದು ದಿ ಬೆಸ್ಟ್? 4ನೇ ನಂಬರ್. 4ನೇ ನಂಬರ್. ಯಾಕೆ? ರಾಹು. ರಾಹುದು ತಲೆ ತಲೆ, ಇರುತ್ತೆ. ಕೇತುದು ಬಾಲ. ಅದು ತಲೆ ಇರುತ್ತೆ, ಇದು ಬಾಲ ಆ ಇರುತ್ತೆ. ಸೊ ಬಾಲ ಮತ್ತೆ ತಲೆ ಸೇರಿದಾಗ ಒಂದು ಸಕ್ಸಸ್ಫುಲ್ ಬಾಡಿ ಆಗುತ್ತೆ. ಆಗತ್ತೆ. ಹಂಗಾಗಿ 4ನೇ ನಂಬರು 7ನೇ ನಂಬರ್ ಬೆಸ್ಟ್. ನೆಕ್ಸ್ಟ್ 8ನೇ ನಂಬರ್ ಯಾವ ನಂಬರ್ ಆಗಲ್ಲ? 1. 1 4 ಆಗಲ್ಲ. ಆಗಲ್ಲ ಗುರುಜಿ. 4 ಆಗಲ್ಲ. 2 ಆಗಲ್ಲ. 1 ಆಗಲ್ಲ, 4 ಆಗಲ್ಲ, 2 ಆಗಲ್ಲ. 4, 2. ಹೌದು. 1 2 4 8 ಆಗಲ್ಲ. ಓಕೆನಾ? 8ಕ್ಕೆ 8 ಆಗಲ್ಲ. ಕರೆಕ್ಟ್. ನೆಕ್ಸ್ಟ್ 9ನೇ ನಂಬರ್ ಯಾವ ನಂಬರ್ ಆಗಲ್ಲ? 4, 2, 2 ಆಗಲ್ಲ. 8 8 ಆಗಲ್ಲ. 8 ಆಗಲ್ಲ. 4 2ನೇ ನಂಬರ್ ಆಗಲ್ಲ. 7. ಸೊ ಇಷ್ಟು ಆಪೋಸಿಟ್ ಆಗತ್ತೆ. ಸೊ ಈಗ ಅರ್ಥ ಆಯ್ತಾ? ರಾಜರದು ಆಸ್ಥಾನದ್ದು ನಂಬರ್ಸ್, ಲಕ್ಕಿ ನಂಬರ್ಸ್ ಹೆಂಗೆ, ಅನ್ಲಕ್ಕಿ ನಂಬರ್ಸ್ ಹೆಂಗೆ ಕಂಡುಹಿಡಿಯೋದು, ಲಾಜಿಕ್ ಅರ್ಥ ಆಯ್ತಲ್ವಾ? ಹ್ಮ್. ಈ ಸ್ಟೋರಿ ಮರೆಯಲ್ಲ ಅಲ್ವಾ? ಹಾ? 9ಗೆ 2. 9ಗೆ 2 ಆಗಲ್ಲ, 4 ಆಗಲ್ಲ, 8 ಆಗಲ್ಲ. 9ನೇ ನಂಬರ್ ಬೆಸ್ಟ್ ಫ್ರೆಂಡ್ ಯಾರು? 1. 1 1 1 ಒಂದು ಗುರುಗಳೇ. ಹೌದು 1. 5. ಸೊ ಮೇನ್ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂತಂದ್ರೆ, ಈಗ ನಂಬರ್ 1 ಕೀವರ್ಡ್ಸ್ ಹೇಳ್ಕೊಡ್ತೀನಿ. 1ನೇ ನಂಬರ್ ಏನು ಅಂತಂದಾಗ ನಿಮ್ಗೆ ಈ ಕ್ವಾಲಿಟೀಸ್ ಎಲ್ಲ ಬಂದ್ಬಿಡ್ಬೇಕು. ಸಿ 1ನೇ ನಂಬರ್ ಗುಣಲಕ್ಷಣಗಳೇನು? ಬಾರ್ನ್ ಲೀಡರ್ಸ್ ಆಗಿರ್ತಾರೆ, ಪಾಲಿಟಿಕ್ಸ್ ಅಲ್ಲಿ ಇರ್ತಾರೆ, ತುಂಬಾ ಉನ್ನತ ಮಟ್ಟ ಮ್ಯಾನೇಜರ್ ಅಂಡ್ ಅಬೋವ್ ಪೊಸಿಷನ್ಸ್ ಅಲ್ಲಿ ಇವ್ರನ್ನ ನಾವು ನೋಡ್ಬೋದು. ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡುವಂಥವ್ರಾಗಿರ್ತಾರೆ. ಬ್ರ್ಯಾಂಡೆಡ್, ಎಲ್ಲ ಚೆನ್ನಾಗಿರೋದೇ ಬೇಕು ಇವ್ರಿಗೆ, ಎಲ್ಲ ಸ್ಟ್ಯಾಂಡರ್ಡ್ ಆಗೇ ಇರಬೇಕು. ತುಂಬಾ ಅಧಿಕಾರ ಚಲಾಯಿಸುವಂತ ವ್ಯಕ್ತಿಗಳಾಗಿರ್ತಾರೆ. ಅಥಾರಿಟೇಟಿವ್, ಮತ್ತೆ ಬಾಸಿಸಮ್, ಈಗೋ, ಜಂಬ, ನಾನು ಅನ್ನೋದು ಜಾಸ್ತಿ. ದೇ ಆರ್ ಟ್ರೆಂಡ್ ಸೆಟರ್ಸ್. ನನ್ನನ್ನ ಎಲ್ಲ ಫಾಲೋ ಮಾಡಬೇಕು, ನಾನು ಯಾಕೆ ಇನ್ನೊಬ್ಬರು ಫಾಲೋ ಮಾಡಬೇಕು ಅನ್ನೋ ಒಂದು ವ್ಯಕ್ತಿತ್ವ ಯಾರ್ದು? 1ನೇ ನಂಬರ್ದು. ದೇ ಆರ್ ವೆರಿ ರಾಯಲ್. ಸೊ ಇದು ಇವ್ರದ್ದು ಕೀವರ್ಡ್ಸ್. 1ನೇ ನಂಬರ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತಂದಾಗ ಇಷ್ಟು ಕ್ವಾಲಿಟೀಸ್ ನಿಮ್ಗೆ ಬಂದ್ಬಿಡ್ಬೇಕು. ಏನಂತ ಬರಬೇಕು? ದೇ ಆರ್ ಲೀಡರ್ಸ್, ಬಾರ್ನ್ ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ಹುಟ್ಟುತ್ತಾನೆ ಬಂದ್ಬಿಡತ್ತೆ. ಆಮೇಲೆ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇವರು ಕೆಲಸ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ. ದೇ ರೀಚ್ ವೆರಿ ಟಾಪ್ ಪೊಸಿಷನ್, ಉನ್ನತ ಮಟ್ಟ ರೀಚ್ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ.
ಏನೇ ಮಾಡಿದ್ರು ಅವರು ಮ್ಯಾನೇಜರು ಅಥವಾ ಅಬೋವ್ ಮ್ಯಾನೇಜರ್ ಪೊಸಿಷನ್ ಅಲ್ಲೇ ಇರ್ತಾರೆ. ಸೊ ಆ ರೀತಿ ಅವ್ರನ್ನ ನಾವು ನೋಡ್ಬೋದು. ತುಂಬಾ ಏನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡುವಂತ ವ್ಯಕ್ತಿಗಳಾಗಿರ್ತದೆ. ವೆರಿ ಪಯನಿಟ್ಸ್. ಏನೇ ಏನೇ ಕೆಲಸ ಮಾಡಿದ್ರು ಬಹಳ ತುಂಬಾ ನೀಟಾಗಿ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಬ್ರ್ಯಾಂಡೆಡ್ ಐಟಮ್ಸ್ ನ ಪ್ರಿಫರ್ ಮಾಡ್ತಾರೆ. ಸ್ಟ್ಯಾಂಡರ್ಡ್. ಆಮೇಲೆ ಅಥಾರಿಟೇಟಿವ್, ಅಧಿಕಾರ ಚಲಾಯಿಸುವಂತ ಗುಣ. ಬರೀ ಇವ್ರಿಗೆ ಏನು ಅಂದ್ರೆ ಕೆಲಸ ಮಾಡೋದಕ್ಕಿಂತ ಕೆಲಸ ಮಾಡಿಸೋದ್ರಲ್ಲಿ ಖುಷಿ ಜಾಸ್ತಿ. ಅದೇ ರೀತಿ ಬಾಸ್, ಸ್ವಲ್ಪ ಅಧಿಕಾರ ಚಲಾಯಿಸುವಂಥದ್ದು. ಜಂಬ, ಈಗೋ, ನಾನು ಅನ್ನೋದು ಜಾಸ್ತಿ. ಮತ್ತೆ ಎಲ್ಲಾದ್ರಲ್ಲೂ ಟ್ರೆಂಡ್ ಸೆಟ್ ಮಾಡುವಂಥದ್ದು ನೋಡ್ಬೋದು. ರಾಯಲ್ ಆಗಿರುವಂಥದ್ದು ನೋಡ್ಬೋದು ನಾವು. ಈಗ 1ನೇ ನಂಬರಲ್ಲಿ ಹುಟ್ಟಿದವ್ರಿಗೂ ಹಾಗೆ ಇರುತ್ತೆ, 10ನೇ ತಾರೀಕಲ್ಲಿ ಹುಟ್ಟಿದವ್ರಿಗೂ ಹಾಗೆ ಇರುತ್ತಾ? ಅಥವಾ 28ನೇ ಹುಟ್ಟಿದವ್ರಿಗೂ ಕೂಡ ಹಾಗೆ ಇರುತ್ತಾ? ಹೇಳಿ ಯಾರಾದ್ರು ನೋಡೋಣ. ಹೇಳಿ ಮಸಾಲ. 1ನೇ ನಂಬರ್ ಅವ್ರಿಗೆ ಹುಟ್ಟೋರಿಗೆ ಇರುತ್ತೆ ಸರ್. ಹ್ಮ್ 10ನೇ ನಂಬರ್ ವರೆಗೂ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ಹ್ಮ್ 119 ಅಲ್ಲಿ ಹುಟ್ಟಿರೋರಿಗೆ ಆ ಯಾರು 9ನೇ ನಂಬರ್ ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ ಕೂಡ ಅದಕ್ಕೆ ಮ್ಯಾಚ್ ಆಗುತ್ತೆ ಅವರಿಗೆ. 28 ಅಲ್ಲಿ ಇರೋರಿಗೆ ಮೂನ್ ಎಂಟ್ ಮತ್ತೆ ಶನಿ ಏನ್ ಬರುತ್ತೆ ಅದು ಮ್ಯಾಚ್ ಆಗಿ ನಂಬರ್ 1 ಕೂಡ ಸ್ವಲ್ಪ ಬರ್ತದೆ ಸರ್. ಬಟ್ ತುಂಬಾ ಪವರ್ಫುಲ್ ಬರೋದು 1 ಮತ್ತೆ 10. ಇಲ್ಲ, ಇಲ್ಲಿ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತ ಹಾಕಿದೀವಿ. ಈಗ ಓಕೆ ರಾಜನಿಗೆ ಸೇನಾಧಿಪತಿ ಶಕ್ತಿ ಸೇರಿದಾಗ ಏನಾಗುತ್ತೆ? ಅವನ ಶಕ್ತಿ ಡಬಲ್ ಆಗುತ್ತೆ. ಓಕೆ ಸೊ ಹಂಗಾಗಿ ಎ ಕ್ಯಾಟಗರಿ ಯಾವ ನಂಬರ್ ಬರುತ್ತೆ? 19ನೇ ತಾರೀಕಲ್ಲಿ ಹುಟ್ಟಿದಂಥವ್ರಿಗೆ ಅಟ್ಮೋಸ್ಟ್ ಸಕ್ಸಸ್. ದೇ ರೀಚ್ ಓಕೆ IAS, ಗೌರ್ಮೆಂಟ್ ಆಫೀಸರ್ಸ್, ದ ಹೈ ಪೊಸಿಷನ್ ರೀಚ್ ಮಾಡುವಂತ ಒಂದು ವ್ಯಕ್ತಿತ್ವದಲ್ಲಿ ಇರ್ತಾರೆ. ಅದೇ ರೀತಿ 1ನೇ ತಾರೀಕಲ್ಲಿ ಹುಟ್ಟಿದಂಥವ್ರಿಗೆ ಆವ್ರೇಜ್, ಅವರು ಕೂಡ ತುಂಬಾ ಅಧಿಕಾರ ಚಲಾಯಿಸುವಂಥದ್ದು ಇವೆಲ್ಲ ಚೆನ್ನಾಗಿರುತ್ತೆ. 10ನೇ ನಂಬರ್ ಒಂದ್ರ ಪಕ್ಕ 0 ಇದೆ. ಸೊ ಅಲ್ಲಿ ಏನಾಗುತ್ತೆ? ಇಲ್ಲಿ ಹೈ, ಇಲ್ಲಿ ಲೋ. ಸೊ ಆ ತರ ಲೋ ಇದ್ದಾಗ ಸಾಧಾರಣವಾಗಿರುವಂತದ್ದಾಗತ್ತೆ. ಬಟ್ ಯಾರಿಗೆ ತುಂಬಾ ಕಮ್ಮಿ ರಿಸಲ್ಟ್ ಸಿಗುತ್ತೆ? 28. ಯಾಕಂದ್ರೆ ಅಲ್ಲಿ 2ನೇ ನಂಬರ್ ಶನಿ, 8ನೇ ನಂಬರು, ಸಾರಿ 2ನೇ ನಂಬರ್ ಚಂದ್ರಮ್ಮ, 8ನೇ ನಂಬರ್ ಶನಿ, ಅವರಿಬ್ಬರಿಗೆ ಆಗಲ್ಲ. ಓಕೆ 2 ಮತ್ತೆ 8 ಸೇರಿ 1 ಬರ್ತಾ ಇದೆ. ಸೊ ಅಲ್ಲೇನಾಗುತ್ತೆ? ಇವರು ಕೂಡ ಮ್ಯಾನೇಜರ್ ಆಗಿರ್ತಾನೆ, ಬಟ್ ಮ್ಯಾನೇಜರ್ ಆಗಿರೋದು ಮೇಸ್ತ್ರಿ ಆಗಿರ್ತಾನೆ ಅಷ್ಟೇ. ಅಲ್ಲಿ ಕಂಪ್ನಿ ಓನರ್ ಆಗಿರ್ತಾನೆ. ಇಲ್ಲಿ ಇವನು ಕೂಡ ಒಂದು 10 ಜನನ ಮೇಂಟೈನ್ ಮಾಡ್ತಾ ಇರ್ತಾನೆ, ಬಟ್ ಇವನು ಮೇಸ್ತ್ರಿನೋ ವರ್ಕರೋ ಆಗಿರ್ತಾನೆ. ಸೊ ಓಕೆ ಲೆವೆಲ್ಸ್ ನೋಡಿ, ಇಲ್ಲೂ ಟಾಪ್ ಪೊಸಿಷನ್, ಇಲ್ಲೂ ಮ್ಯಾನೇಜ್ಮೆಂಟ್, ಬಟ್ ಇಲ್ಲಿ ಮೇಸ್ತ್ರಿ, ಅಲ್ಲಿ IAS ಆಫೀಸರ್. ಡಿಫ್ರೆನ್ಸ್ ಅಷ್ಟೇ. ಓಕೆ ಸೊ ಈ ಸರ್ ಇದು ತರ 1 and ನೋಡ್ಬೇಕು. 0 ಇರೋದ್ರಿಂದಾಗಿ ಅವ್ರಿಗೆ ಫ್ಯೂಚರ್ ಅಲ್ಲಿ ಫಾಲ್ ಅಂದ್ರೆ ರಿಸಲ್ಟ್ಸ್ ಫಸ್ಟ್ ಚೆನ್ನಾಗಿ ಬಂದು ಆಮೇಲೆ ಫಾಲ್ ಡೌನ್ ಆಗ್ತಾರಲ್ಲ, ಆ ಮತ್ತೆ ಅದು ತರನೇ ಪ್ರಾಬ್ಲಮ್. ಸ್ವಲ್ಪ ಆವ್ರೇಜ್ ಆಗಿರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅಂತ, ಸ್ಟ್ಯಾಂಡರ್ಡ್ ಆಗಿರಲ್ಲ. ಓಕೆ ಸೊ ಇದು ಓಕೆ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂದ್ರೆ ಹೀಗೆ. ಸೊ ಅದೇ ರೀತಿ ನೆಕ್ಸ್ಟ್ ನಂಬರ್ಗೆ ಎ ಕ್ಯಾಟಗರಿ ಯಾವುದು? 2ನೇ ನಂಬರ್ಗೆ ಎ ಕ್ಯಾಟಗರಿ ಯಾವುದು? 11 11. ಯಾಕೆ? 1 ಇದೆ. 1 ಇದೆ ಅದಕ್ಕೆ. ಲಾಜಿಕ್, ನಂಗೆ ಲಾಜಿಕ್ ಬೇಕು. 1 ಇದೆ ಗೊತ್ತಾಗ್ತಿದೆ. ಸೂರ್ಯ ಸೇರುತ್ತೆ ಅಂತ. ಸೂರ್ಯ ಒಂದೇ ಅಮ್ಮ, ಸೂರ್ಯ ಸೇರಲ್ಲ. ಪವರ್. ರಾಜ ರಾಜ ಮತ್ತೆ ರಾಣಿಯ ರಾಜ, ರಾಣಿಯ ರಾಜ ಮತ್ತೆ ಇನ್ನೊಂದು ರಾಜ ಅಂದ್ರೆ ಇಬ್ಬರು ಚೌಕ. ರಾಜರು ಸೇರಿದ್ರೆ ಎಷ್ಟು ಶಕ್ತಿ ಪವರ್ ಬರ್ತದೋ ಅಷ್ಟು ಶಕ್ತಿ ಈ ನಂಬರ್ ಅಲ್ಲಿ ಬರ್ತದೆ. ಸೊ 1ನೇ ನಂಬರ್ ಅಂದ್ರೆ ಏನು? ರಾಜ ಅಲ್ವಾ? ಸೊ ಇಲ್ಲಿ ರಾಜ ಮತ್ತೆ ಇನ್ನೊಂದು ರಾಜ ಸೇರಿದ್ರೆ ಏನಾಗುತ್ತೆ? ಡಬಲ್ ಆಗತ್ತಲ್ವ ಪವರು. ಸೊ ಇಬ್ಬರು ರಾಜರು ಸೇರಿದ್ರೆ ಎಷ್ಟು ಶಕ್ತಿ ಬರುತ್ತೋ ಅಷ್ಟು ಶಕ್ತಿ 11ನೇ ನಂಬರ್ ಬರುತ್ತೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಮಾಸ್ಟರ್ ನಂಬರ್ ಅಂತ. ಅದರ್ವೈಸ್ 2ನೇ ನಂಬರ್ದು ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಯಾವುದು? 2 ಮತ್ತೆ 20 ಎಲ್ಲ ಬಿ ಕ್ಯಾಟಗರಿ. ಸಿ ಕ್ಯಾಟಗರಿ ಯಾವುದು? 29. 29 29. ಯಾಕೆ? 2 ಮತ್ತೆ 9ಕ್ಕೆ ಆಗೋದಿಲ್ಲ ಅದಕ್ಕೆ ಸೈನ್ ಆಗೋದಿಲ್ಲ. ಅದಕ್ಕೆ. ಇಲ್ಲಿ ಇನ್ನೊಂದು ಲಾಜಿಕ್ ನೋಡ್ಬೇಕು ಅಂದ್ರೆ 2 ಅಂತಂದ್ರೆ ವಾಟರ್, 9 ಅಂದ್ರೆ ಫೈರ್. ಸೊ ಇಲ್ಲಿ ವಾಟರ್ ಅಂಡ್ ಫೈರ್ ಇಸ್ ಆಪೋಸಿಟ್. ಸೊ ಅಲ್ಲಿ ಎನರ್ಜಿ ಡೆಸ್ಟ್ರಾಯ್ ಆಗೋಯ್ತು. ಸೊ ಹಾಗಾಗಿ ಅಲ್ಲಿ ಸಿ ಕ್ಯಾಟಗರಿ. ಸೊ 2ನೇ ನಂಬರ್ದು ಕೀವರ್ಡ್ಸ್ ಏನು? ಫ್ಲಿಕ್ಕರಿಂಗ್ ಮೈಂಡ್,
ಬಹಳ ಚಂಚಲತೆ ಮನಸ್ಸು, ಚಂಚಲ ಮನಸ್ಸು, ಈಗಿರುವಂತ ಮನಸ್ಥಿತಿ ಇನ್ನೊಂದು ಸ್ವಲ್ಪ ಹೊತ್ತಿಗಿರಲ್ಲ. ಬಹಳ ಫೀಲ್ ಮಾಡ್ಕೊಳ್ಳೋ ಅಂಥದ್ದು, ನೊಂದ್ಕೊಳ್ಳೋ ಅಂಥದ್ದು, ಬಹಳ ಎಮೋಷನಲ್ ಆಗಿರೋ ಅಂಥದ್ದು, ಇವೆಲ್ಲ ನಾವು ಇವರಲ್ಲಿ ನೋಡ್ಬೋದು. ಫ್ಲಿಕ್ಕರಿಂಗ್ ಮೈಂಡ್, ಸ್ಟೆಬಿಲಿಟಿ ಕಮ್ಮಿ, ಬಹಳ ಚೆನ್ನಾಗಿರ್ತಾರೆ ನೋಡಕ್ಕೆ, ಬಟ್ ಮೋಸ ಹೋಗುವಂಥದ್ದು ಜಾಸ್ತಿ. ಬೇಗ ನಂಬಿಡ್ತಾರೆ ಜನಗಳನ್ನ, ಬೇಗ ನಂಬಿ ಮೋಸ ಹೋಗುವಂಥದ್ದು ಕೂಡ ಜಾಸ್ತಿ ಇವರು. ಮತ್ತೆ ತುಂಬಾ ಒಂಥರ ಹೆಂಗರಳು ಅಂತ ಹೇಳ್ತೀವಿ, ಒಂದು ಫೆಮಿನೈನ್ ಮನಸ್ಸು ಅಂತ, ಒಂದು ತುಂಬಾ ಡಾಮಿನೇಟಿಂಗ್ ನೇಚರ್ ಇರಲ್ಲ. ಬಹಳ ನೊಂದ್ಕೊಳ್ಳೋ ಅಂಥದ್ದು, ಬಹಳ ಒಂದು ಫೀಲ್ ಮಾಡ್ಕೊಳ್ಳೋ ಅಂತ ಮನಸ್ಥಿತಿನ ನಾವು ಇವರಲ್ಲಿ ನೋಡ್ಬೋದು. ದೇ ಆರ್ ವೆರಿ ಜೆಂಟಲ್, ದೇ ಆರ್ ವೆರಿ ಹೋಸ್ಟ್ ಅಂಡ್ ವಾಂಟ್ ಟು ಸಪೋರ್ಟ್, ಎಲ್ಲರಿಗೂ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ. ಸೊ 2ನೇ ನಂಬರ್ ಗುಣಗಳೇನು ಹೇಳಿ ಯಾರು? ಮೂಡ್ ಸ್ವಿಂಗ್ಸ್, ಚಂಚಲತೆ, ಫ್ಲಿಕ್ಕರಿಂಗ್ ಮೈಂಡ್, ಸ್ಟೆಬಿಲಿಟಿ ಕಮ್ಮಿ, ಬಹಳ ಎಮೋಷನಲ್ಲು, ಗುಡ್ ಲುಕಿಂಗ್, ಬಹಳ ನೋಡಕ್ಕೆ ಸುಂದರವಾಗಿರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ, ಬಹಳ ಸಪೋರ್ಟಿವ್ ನೇಚರ್. ಇದೆಲ್ಲ 2ನೇ ನಂಬರ್ದು ಗುಣಲಕ್ಷಣಗಳು. ಅದೇ ರೀತಿ ನೆಕ್ಸ್ಟ್ 3ನೇ ನಂಬರ್ನ ಏನಂತ ಕರಿತೀವಿ ನಾವು? ಬೃಹಸ್ಪತಿ ಅಂತಾನು ಕರಿತೀವಿ, ಅಥವಾ ದೇವಗುರು ಅಂತಾನು ಕರಿತೀವಿ. ಸರ್ ಒಂದ್ ಡೌಟ್ ಇದೆ ಹೇಳಮ್ಮ. ಸರ್. ಇದು ನೀವು 3, 2, 1 ಅಂತೆಲ್ಲ ಹೇಳಿದ್ರಲ್ಲ, ಹ್ಮ್ ಇದು ಕ್ಯಾಲ್ಕುಲೇಟ್ ಪ್ರಕಾರ ಡೇಟ್ ಆಫ್ ಬರ್ತ್, ಮಂತ್, ಇಯರ್ ಎಲ್ಲ ಸೇರಿ ಇಲ್ಲಮ್ಮ, ಇದ್ರ ನಾನು 1, 2 ಓನ್ಲಿ ಟಾಕಿಂಗ್ ಅಬೌಟ್ ಬರ್ತ್ ಡೇಟ್. ಓಕೆ, ಬರ್ತ್ ಡೇಟ್, ನಾಟ್ ಇಯರ್ಸ್ ಅಂಡ್ ಮಂತ್. ಅದೆಲ್ಲ ಇನ್ನು ಹೋಗ್ಬೇಡಮ್ಮ, ಇನ್ನು ಇನ್ನು LKG. ಓಕೆ, ಅಲ್ಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದಕ್ಕೆ. ಇದನ್ನ ಆಮೇಲೆ ಅವೆಲ್ಲ ಫಸ್ಟ್ ಇನ್ನು ಬೇಸಿಕ್ ಅಲ್ಲಿ ಇದೀವಿ ನಾವು. ಓಕೆ ಓಕೆ, ಓಕೆ, ಡೇಟ್ ಆಫ್ ಬರ್ತ್. ಓಕೆ, ಬರ್ತ್ ಡೇಟ್. ನೆಕ್ಸ್ಟ್ 3ನೇ ನಂಬರ್. 3ನೇ ನಂಬರ್ ಹೇಳಿ. ಎ ಕ್ಯಾಟಗರಿ ಯಾವುದು, ಬಿ ಕ್ಯಾಟಗರಿ ಯಾವುದು, ಸಿ ಕ್ಯಾಟಗರಿ ಯಾವುದು? ಐ ವಾಂಟ್ ದ ಲಾಜಿಕ್. ಅಲ್ಲಿ A, B, C ಅಲ್ಲೇ ಇದೆ. 1 ಬಂದ್ಬಿಟ್ಟು ಕಿಂಗ್, 2 ಬಂದ್ಬಿಟ್ಟು ಕ್ವೀನ್. ಹ್ಮ್ ಸೊ 2 ಸೇರಿದ್ರೆ 3, ಅಂದ್ರೆ ಗುರುಗಳನ್ನ ಕೇಳಿ ಪವರ್ ಜಾಸ್ತಿ ಆಗ್ತದೆ ಅಲ್ಲಿ. ಓಕೆ, ಗುಡ್. 21. ಹ್ಮ್ 21 ಏನು? ಎರಡು ಮ್ಯೂಟ್ ರಾಣಿ ಮಾಡ್ಕೊಳ್ಳಿ ಬರ್ತಾರೆ, ದಯವಿಟ್ಟು ಬೇರೆಯವರು. ಗುರುಗಳ 2 ರಾಣಿ ಬರ್ತಾರೆ, 1 ರಾಜ ಹ್ಮ್ ಇರ್ತಾರೆ. ಹ್ಮ್ ಬಿ ಕ್ಯಾಟಗರಿ ಬರುತ್ತೆ. ಯಾಕೆ ಅಲ್ಲೂ ರಾಜ ರಾಣಿನೇ, ಇಲ್ಲೂ ರಾಜ ರಾಣಿನೇ? ಯಾಕೆ ಅದು ಎ, ಇದು ಯಾಕೆ ಬಿ? ಬಟ್ ಅಲ್ಲಿ ಫಸ್ಟ್ ಕಿಂಗ್ಗೆ ಬರೋದು, ಹ್ಮ್ ಅದಕ್ಕೆನೆ. ಗುಡ್. ನೆಕ್ಸ್ಟ್ ಸಿ. ಹಾ, 3 ಪಕ್ಕ 0 ಇದೆ, ಹಾಗಾಗಿ ಸಿ ಕ್ಯಾಟಗರಿ. 3ನೇ ನಂಬರ್ ಗುಣಲಕ್ಷಣಗಳೇನು ಅಂತಂದ್ರೆ, ದೇ ಆರ್ ವೆರಿ ಹಂಗರ್ ಫಾರ್ ನಾಲೆಡ್ಜ್. ಒಂದಲ್ಲ ಒಂದು ಹೊಸ ವಿಷಯ ಕಲಿಯೋದಕ್ಕೆ ಬಹಳಷ್ಟು ಆಸಕ್ತಿ ಇರುತ್ತೆ. ದೇ ಆರ್ ವೆಲ್ ಕಲ್ಚರ್ಡ್ ಅಂಡ್ ವೆಲ್ ನೇಚರ್ಡ್ ಅಂತ ಹೇಳ್ತೀವಿ. ಮತ್ತೆ ಅವರು ಗುರುವಿನ, ಅಲ್ವಾ, ಗುರು ಅಂದ್ರೆ ಏನು? ಪಾಠ ಹೇಳ್ಕೊಡೋದಲ್ವಾ. ಸೊ ಹಾಗಾಗಿ ಎಜುಕೇಶನ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡುವಂತವ್ರಾಗಿರ್ತಾರೆ. ದರ್ ಇಮ್ಯಾಜಿನೇಟರಿ ಪವರ್ ಇಸ್ ಸೂಪರ್. ಡೈರೆಕ್ಟರ್ಸು, ಆಥರ್ಸು, ರೈಟರ್ಸು, ಇವೆಲ್ಲ ಈ 3ನೇ ನಂಬರ್ ಅಲ್ಲಿ ಇರುವಂತವ್ರು ನಾವು ನೋಡ್ಬೋದು. ದೇರ್ ಕ್ರಿಯೇಟಿವಿಟಿ ಇಸ್ ವೆರಿ ಹೈ. ಸ್ಪಿರಿಚುವಲಿಸಮ್, ಎಸ್ಪೆಷಲಿ ಟೀಚಿಂಗು, ಪ್ರೀಚಿಂಗು, ಹೀಲಿಂಗು, ಸೊ ಇಂಥ ಕ್ಷೇತ್ರಗಳಲ್ಲೂ ಕೂಡ 3ನೇ ನಂಬರ್ ಅವರು ಬಹಳಷ್ಟು ಒಂದು ಒಳ್ಳೆಯದನ್ನ ಮಾಡ್ತಾರೆ. ರಿಲಿಜಿಯನ್ ಬಗ್ಗೆ ಟೀಚಿಂಗ್ ಮಾಡುವಂಥದ್ದು, ಪ್ರೀಚಿಂಗ್ ಮಾಡುವಂಥದ್ದು ಕೂಡ ಮಾಡ್ತಾರೆ. ಮತ್ತೆ ಸಾತ್ವಿಕ ಆಹಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಇವ್ರಿಗೆ. 3ನೇ ನಂಬರ್ ಅವ್ರು ಏನು ಅಂತಂದ್ರೆ, ಲಿಕ್ಕರು, ನಾನ್ ವೆಜ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದನ್ನ ಅವರು ತಗೊಂಡಿದ್ದೆ ಅಥವಾ ಅದನ್ನ ಮಾಡಿದ್ದೆ ಆದ್ರೆ ಸ್ವಲ್ಪ ಅವ್ರಿಗೆ ಬ್ಯಾಡ್ ಎಫೆಕ್ಟ್ಸ್ ಆಗುವಂಥದ್ದು ನಾವು ನೋಡ್ಬೋದು. ಮ್ಯೂಟ್ ಮಾಡ್ಕೊಳಮ್ಮ ಹೇಮಲತಾ. ಸೊ ಅದನ್ನ ನಾವು ನೋಡ್ಬೋದು. ಸೊ ಏನು ಅಂತಂದ್ರೆ, 3ನೇ ನಂಬರ್ ಅವರು ವಿದ್ಯೆ ಸಂಬಂಧಪಟ್ಟಿರುವಂಥ ಕ್ಷೇತ್ರಗಳಲ್ಲಿ, ಎಜುಕೇಶನ್ ಸಂಬಂಧಪಟ್ಟಿರೋ ಕ್ಷೇತ್ರಗಳಲ್ಲಿ
ದೇ ವಿಲ್ ಡೂ ವೆರಿ ಗುಡ್. ಅದರ್ವೈಸ್ ರೈಟಿಂಗು, ಕ್ರಿಯೇಟಿವ್ ಇದು ಅಥವಾ ಇಮ್ಯಾಜಿನೇಷನ್ ಪವರ್ ಇರುವಂಥದ್ದು, ಡಿಸೈನಿಂಗ್ ಆಗ್ಬೋದು ಅಥವಾ ಡೈರೆಕ್ಟರ್ಸ್ ಆಗ್ಬೋದು, ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ನಾಲ್ಕನೇ ನಂಬರ್ನ ಏನಂತಾನು ಕರೀತಾರೆ? ರಾಹು ಅಂತಾನು ಕರೀತಾರೆ ಅಥವಾ ರಾಬಿನ್ ಹುಡ್ ಅಂತಾನು ಕರೀತಾರೆ. ವೈ ರಾಬಿನ್ ಹುಡ್? ರಾಬಿನ್ ಹುಡ್ ಅಂದ್ರೆ ಗೊತ್ತಾಗರು? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಓಕೆ. ಆರ್ಗ್ಯುಮೆಂಟ್ ಗುರುಜಿ. ನನ್ನ 4ನೇ ನಂಬರ್ ರಾಬಿನ್ ಹುಡ್ ಯಾಕೆ ಅಂತ ಕೇಳಿದೆ ನಾನು. ರಾಬಿನ್ ಹುಡ್ ಏನ್ ಮಾಡ್ತಿದ್ದ? ಓಕೆ, ಇಂಗ್ಲಿಷಲ್ಲಿ ರಾಬಿನ್ ಹುಡ್. ಎಷ್ಟು ಜನ ಮಯೂರ ಫಿಲಮ್ ನೋಡಿದಿರ ಕನ್ನಡ ರಾಜ್ಕುಮಾರ್ ಅದು? ದಾನವಾಗುವುದು ಸರ್. ಹಾ, ದಾನವ ಮಯೂರ್ ಅವ್ರು ಏನ್ ಮಾಡ್ತಿದ್ರು? ಮಯೂರ ಫಿಲಮ್ ಅಲ್ಲಿ ರಾಜ್ಕುಮಾರ್ ಏನ್ ಮಾಡ್ತಿದ್ರು? ರೂಲ್ಸ್ ಬ್ರೇಕರ್ ಗುರುಜಿ. ಓಕೆ, ನಾನು ಕೇಳಿದ್ದೇನು, ನೀವು ಹೇಳ್ತಾ ಇರೋದೇನು? ಓಕೆ. ಸರ್ ಅವನ್ ರಾಜ್ಯಕ್ಕೋಸ್ಕರ ಅವನು ಹೋರಾಡಿ ಇದ್ ಮಾಡ್ಕೊಂಡ ಸರ್. ಅದು ಒಂದು ಓಕೆ. ಇನ್ನೊಂದೇನು ಅಂತಂದ್ರೆ, ಇರೋರ ಹತ್ರ ಕಿತ್ಕೊಂಡು ಬಡವ್ರಿಗೆ ಹಂಚ್ತಾ ಇದ್ರು. ಅರ್ಥ ಇದೆ ಅಲ್ವಾ? ಅಂದ್ರೆ ರಾಬಿನ್ ಹುಡ್ ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಸಾಹುಕಾರಗಳನ್ನ ಟಾರ್ಗೆಟ್ ಮಾಡ್ಬಿಟ್ಟು ಅವ್ರ ಹತ್ರ ದೋಚಿ ಅದನ್ನ ಬಡವ್ರಿಗೆ ಹಂಚುವಂತ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅವ್ರ ಉದ್ದೇಶ ಒಳ್ಳೇದಾದ್ರೂ ಕೂಡ ಅವ್ರು ಮಾಡ್ತಿದ್ದಂತ ರೀತಿ ಎಲ್ಲೋ ಒಂದ್ ಕಡೆ ಆಪೋಸಿಟ್, ರೂಲ್ಸ್ಗೆ ವಿರುದ್ಧವಾಗಿರುವಂತ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ 4ನೇ ನಂಬರ್ ಅವ್ರನ್ನ ರಾಹು ಅಂತಾನು ಕರೀತಾರೆ. ಅಥವಾ ಅವ್ರದ್ದು ಏನು ಅಂತಂದ್ರೆ ದೇ ಆರ್ ವೆರಿ ರೆಬ್ಯಾಲಿಯಸ್, ಮುಕ್ಕೊಡ್ದಂಗೆ ಮಾತಾಡೋವಂಥದ್ದು ಅಥವಾ ಇರೋದನ್ನ ಇದ್ದಂಗೆ ಹೇಳೋವಂಥದ್ದು. ದೇ ಆರ್ ವೆರಿ ಲಾಜಿಕಲ್, ತುಂಬಾ ಈಸಿಯಾಗಿ ಒಪ್ಕೊಳ್ಳಲ್ಲ. ಇದೇನಾದ್ರು ಹೇಳಿದ್ರೆ ಯಾಕೆ, ಏನು, ಎತ್ತ ಅಂತ ಪ್ರಶ್ನೆ ಮಾಡುವಂತ ಅವರಲ್ಲಿ ಗುಣಗಳಿರ್ತದೆ. ಸಿ 4ನೇ ನಂಬರ್ ಈಸ್ ವೆರಿ ಪವರ್ಫುಲ್ ನಂಬರ್. ಸಿ ಯಾವ ರೀತಿ ಒಂದು ಬಿಲ್ಡಿಂಗ್ ನಿಂತ್ಕೊಬೇಕಾದ್ರೆ 4 ಪಿಲ್ಲರ್ ಬೇಕಲ್ವಾ? ಒಂದು ಹಾಸಿಗೆಗೂ ಕೂಡ 4 ಕಾಲ್ ಬೇಕಲ್ವಾ? ಸೊ ಆ ರೀತಿ ಒಂದು ಯಾವುದೇ ಸಂಸ್ಥೆ ಆಗಲಿ, ಯಾವುದೇ ಒಂದು ಇದಾಗಲಿ, ಆ ಕಂಪ್ನಿ ಇದಾಗಬೇಕು ಅಂತಂದ್ರೆ 4 ಪಿಲ್ಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ 4ನೇ ನಂಬರ್ ಇಸ್ ವೆರಿ ಪವರ್ಫುಲ್. ದೇ ಆರ್ ವೆರಿ ಡಿಸಿಪ್ಲಿನ್, ದೇ ಆರ್ ವೆರಿ ಆರ್ಗನೈಸ್ಡ್, ದೇ ಆರ್ ವೆರಿ ಲಾಜಿಕಲ್, ದೇ ಆರ್ ವೆರಿ ಸೈಂಟಿಫಿಕ್. ಎಲ್ಲದಕ್ಕೂ ರೀಸನ್ಸ್ ಕೇಳುವಂಥ ವ್ಯಕ್ತಿಗಳಾಗಿರ್ತಾರೆ. ತುಂಬ ಸೀಕ್ರೆಟಿವ್ ಅವರು. ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಅವ್ರು ಏನು ಅರ್ಥ ಮಾಡ್ಕೊಳ್ತಿದ್ದಾರೆ ತಿಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಅವರು ನಿಗೂಢವಾಗಿರುವಂಥವ್ರಾಗಿರ್ತಾರೆ. ದೇ ಆರ್ ವೆರಿ ಇಂಪಲ್ಸಿವ್, ಪಟ್ ಅಂತ ಆನ್ಸರ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಏನು ಅನ್ಕೊಳ್ತಾರೋ ಎತ್ತ ಅನ್ಕೊಳ್ತಾರೋ. ದೇ ಡೋಂಟ್ ಬಾದರ್, ಇಮ್ಮಿಡಿಯೇಟ್ ಆಗಿ ಶೂಟ್ ಮಾಡೋವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಇವ್ರಿಗಿನ ದೊಡ್ಡವ್ರಿಗೆ ಬಹಳ ಗೌರವ ಕೊಡ್ತಾರೆ, ಬಟ್ ಇವ್ರಿಗಿನ ಚಿಕ್ಕವ್ರಿಗೆ ಸ್ವಲ್ಪ ಡಾಮಿನೇಟ್ ಮಾಡುವಂಥದ್ದು ಅಥವಾ ಅವ್ರನ್ನ ಬೈಯುವಂಥದ್ದು, ಇವೆಲ್ಲ ಮಾಡುವಂಥ ಗುಣಗಳು ನಾವು ನೋಡ್ಬೋದು. ಸೊ 4ನೇ ನಂಬರ್ದು ಈ ರೀತಿ ನಾವು ನೋಡ್ಬೋದು. ನೆಕ್ಸ್ಟು ನಂಬರ್ 5. ನಂಬರ್ 5ನ ಏನ್ ಅನ್ಬೋದು ನಾವು? ಏನ್ ನಂಬರ್ 5? ಯುವರಾಜ ಗುರುಗಳೇ. ಯುವರಾಜ ಪ್ರಿನ್ಸ್. ಅಥವಾ ಯುವ ರಾಣಿ. ರಾಣಿ. 5ನೇ ನಂಬರ್ ಅಲ್ಲಿ ಎ ಕ್ಯಾಟಗರಿ ಯಾವುದು? ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಕೆಂಪಮ್ಮ. 14 ಯಾಕೆ? ರಾಹು ಮತ್ತೆ ಸೂರ್ಯ. ಅಂದ್ರೆ ರಾಜಕಾರಣದಲ್ಲಿ
ರಾಜ ರಾಜ ಮತ್ತು ರಾಜಕಾರಣದಲ್ಲಿ ಗೌರ್ಮೆಂಟ್ ಇಂದ ಆಗ್ದಿರೋಂಥ ಕೆಲಸ ಕೆಲವೊಂದ್ಸಲ ಈ ರೌಡಿಗಳು ಮಾಡ್ಬಿಡ್ತಾರೆ, ಅಥವಾ ಸ್ವಲ್ಪ ಡಾಮಿನೆಂಟ್ ಆಗಿರೋರು ಮಾಡ್ಬಿಡ್ತಾರೆ. ಹಾಗಾಗಿ ರಾಜನ ಜೊತೆಲಿ ಒಬ್ಬ ಕಳ್ಳನ ಸಪೋರ್ಟ್ ಸಿಕ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಹಾಗಾಗಿ ಒಂದು ಪವರ್ಫುಲ್ ಗೌರ್ಮೆಂಟ್ ಜೊತೆಲಿ ಒಂದು ಪವರ್ಫುಲ್ ವ್ಯಕ್ತಿ ಸಿಕ್ಕಿದಾಗ ದೇ ಆರ್ ವೆರಿ ಗುಡ್. ಇದು ಏನ್ ಕೆಲಸ ಬೇಕಾದ್ರೂ ಸಾಧನೆ ಮಾಡ್ತಾರೆ. ಸೊ ನೆಕ್ಸ್ಟ್ ಬಿ ಕ್ಯಾಟಗರಿ ಯಾವುದು? 23. 23 ಯಾಕೆ? 23ರಲ್ಲಿ ಗಜಕೇಸರಿ ಯೋಗ ಬರ್ತದೆ. 5ನೇ ನಂಬರಲ್ಲಿ ಸಿ ಕ್ಯಾಟಗರಿ ಯಾವುದು? 5ನೇ ನಂಬರ್ ಏನೆ. ಸೊ ಇದಿಷ್ಟು ಇವರ ABC ಕ್ಯಾರೆಕ್ಟರಿಸ್ಟಿಕ್ಸ್. ಸೊ 5ನೇ ನಂಬರ್ ಏನು ಅಂತಂದ್ರೆ ಇಟ್ಸ್ ನೋನ್ ಫಾರ್ ಬ್ಯಾಲೆನ್ಸ್. ಈಗ 1ರಿಂದ 5, 5ರಿಂದ 10 ನಂಬರ್ ಎಲ್ಲಿದೆ? ಸೆಂಟ್ರಲ್ ಇದೆ. ಸೊ ಅದೇ ರೀತಿ ನೀವು ನೆಕ್ಸ್ಟ್ ಹೋಗ್ತಾ ಲೋಶೋ ಗ್ರಿಡ್ ಅಲ್ಲಿ ನೋಡಿದ್ರು 5ನೇ ನಂಬರ್ ಸೆಂಟ್ರಲ್ ಇರುತ್ತೆ. ಇಟ್ ಈಸ್ ಅ ವೆರಿ ಬ್ಯಾಲೆನ್ಸ್ಡ್ ನಂಬರ್. ಯಾವ್ದು ಏನು ಅಂತಂದ್ರೆ ಒಂದು ರಿಲೇಷನ್ ಆಗ್ಬೋದು, ಒಂದು ಫೈನಾನ್ಸ್ ಆಗ್ಬೋದು, ಅಥವಾ ಒಂದು ಏನೇ ಕೆಲಸ ಆಗ್ಬೋದು, ಎಲ್ಲ ಸ್ವಂತ. ದೇ ಆರ್ ವೆರಿ ಸೆಲ್ಫ್ ಅಕೌಂಟಬಲ್. ಬಟ್ ಒಂದೇನು ಅಂತಂದ್ರೆ ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಸ್ವಲ್ಪ ಹಂಗೆ ಮಾಸ್ಟರ್ ಆಫ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಕರಿತೀವಿ. ಅಂದ್ರೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಇದು ಮಾಡಕ್ ಹೋಗೋದು, ಅದು ಮಾಡಕ್ ಹೋಗೋದು. ಸೊ ಈ ರೀತಿ ಪ್ರೊಫೆಷನಲ್ ಲೈಫಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ 5ನೇ ನಂಬರ್ ಅವ್ರಿಗೆ. ಅವರ ಲೈಫಲ್ಲಿ ಯಾವಾಗ ಕನ್ಸಿಸ್ಟೆನ್ಸಿ ಬರುತ್ತೋ, ಅವ್ರ ಲೈಫಲ್ಲಿ ಯಾವಾಗ ಇದೊಂದು ಫೀಲ್ಡ್ ನಂದು ಅಂತ ಆಯ್ಕೆ ಮಾಡ್ಕೊಳ್ತಾರೆ, ಅದರಿಂದ ಅವರಲ್ಲಿ ತುಂಬಾ ನಾವು ಗ್ರೋತ್ನ ನೋಡ್ಬೋದು. ಬಟ್ ಇವ್ರು ಏನಂದ್ರೆ ಎಲ್ಲ ತಡ್ಕೊಳ್ತಾರೆ, ಸ್ಟ್ರೆಸ್ ಆಗಲ್ಲ. ಯಾರಾದ್ರೂ ಫೋರ್ಸ್ ಮಾಡುವಂಥದ್ದು, ಬಲವಂತ ಮಾಡುವಂಥದ್ದು, ಇದ್ಯಾಕೆ ಮಾಡಿಲ್ಲ ಅದ್ಯಾಕೆ ಮಾಡಿಲ್ಲ ಅಂದ್ರೆ ಕೇರೆ ಮಾಡಲ್ಲ. ನೀನು ಬೇಡ, ನಿನ್ ಕೆಲಸನೂ ಬೇಡ ಅಂತ ಹೇಳ್ಬಿಟ್ಟು ರೆಸಿಗ್ನೇಷನ್ ಕೊಟ್ಟು ಬಂದ್ಬಿಡ್ತಾರೆ. ಆ ರೀತಿ ಒಂದು ಜನಗಳು ಇವರು. ದೇ ಆರ್ ವೆರಿ ಯಂಗ್ ಅಟ್ ಹಾರ್ಟ್, ದೇ ಆರ್ ವೆರಿ ರೊಮ್ಯಾಂಟಿಕ್, ಸ್ಮಾರ್ಟ್ ಲುಕಿಂಗ್. ಏನೇ ಆದ್ರೂ ಫೈಟ್ ಬ್ಯಾಕ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಅವ್ರ ಜೀವನದಲ್ಲಿ 100% ದೇ ಆರ್ ಬಾರ್ನ್ ಟು ಬಿ ಸಕ್ಸಸ್ಫುಲ್. ಬಟ್ ಏನಂದ್ರೆ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ದೇ ವಿಲ್ ಬಿ ಸಕ್ಸಸ್ಫುಲ್ ಇನ್ ದೇರ್ ಇದು ಫ್ಯೂಚರ್ ಅಲ್ಲಿ ಅಂತ ಹೇಳ್ಬೋದು. ಬಟ್ ಒಂದೇನು ಅಂತಂದಾಗ ದೇ ಆರ್ ವೆರಿ ಲೇಜಿ. ಕೂತ್ ಮಾಡೋ ಕೆಲ್ಸಗಳನ್ನ ಏನು ಬೇಕಾದ್ರೂ ಮಾಡ್ತಾರೆ. ಬಟ್ ಓಡಾಡ್ಕೊಂಡು ಮಾಡೋದು, ಅದ್ಯಾಕೆ ಮಾಡಿಲ್ಲ, ಮೈ ಬಗ್ಸೋ ಅಂಥದ್ದು, ಇದೆಲ್ಲ ಇವರು ಮಾಡೋದಿಲ್ಲ. ದೇ ಆರ್ ವೆರಿ ಲೇಜಿ ಪೀಪಲ್. ಕೂತ್ ಮಾಡೋದಂದ್ರೆ ಯಾವುದು? ಬ್ಯಾಂಕಿಂಗು, ಫೈನಾನ್ಸು, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸು, ಡಿಸೈನಿಂಗು, ಈ ಥರ ಫೀಲ್ಡ್ ಇವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇರೆಯವ್ರು ಒಂದು ದಿನ ಮಾಡೋ ಕೆಲಸದಲ್ಲಿ ಇವ್ರು ಅರ್ಧ ಗಂಟೆಲಿ ಮಾಡಿ ಮುಗಿಸೋಷ್ಟು ಕೆಪಾಸಿಟಿ ಇರುತ್ತೆ. ಬಟ್ ಒಂದೇನು ಅಂತಂದ್ರೆ ದೇ ಆರ್ ವೆರಿ ಲೇಜಿ. ಸೊ ಇದೊಂದನ್ನ ಬಿಟ್ರೆ ಮಿಕ್ಕಿದೆಲ್ಲ ಸೂಪರ್ ಆಗಿ ಇವ್ರಿಗೆ ಆಗ್ಬರ್ತದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಿಕ್ಕಿರೋ 6ರಿಂದ ಮಿಕ್ಕಿರೋ ನಂಬರ್ಸ್ ನೋಡಿಕೊಂಡು ನಾಳೆಯಿಂದ ಕಂಟಿನ್ಯೂ ಮಾಡೋಣ. ಇವತ್ತೇನಾದ್ರು ಡೌಟ್ಸ್ ಇದ್ರೆ ಲಾಸ್ಟ್ 5 minutes ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಎನಿಬಡಿ ಆಸ್ 1 to 5 ನಂಬರ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಲಾಜಿಕ್ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಕೇಳ್ಬೋದು. ಗುರುಜಿ 1ನೇ ನಂಬರ್ದು ಒಬ್ಬೊಬ್ರು ಕೇಳಿಮ್ಮ. ಸಾರಿ, ಹೇಳಿಮ್ಮ ಅರುಣ. ಹಾ ಸರ್, 1ನೇ ನಂಬರ್ ಅಲ್ಲಿ ನಾವು ತಗೊಂಡ್ವಲ್ಲ ABC ಅಂತ ಕ್ಯಾಟಗರಿ ತಗೊಂಡವಾಗ, ಸೊ 1, 10, 19, 28 ತಗೊಂಡ್ವಿ. ಸೊ ಅದರಲ್ಲಿ 28 ಅಲ್ಲಿ ನೀವು ಹೇಳಿದ್ರಿ 2 ಅಂದ್ರೆ ಚಂದ್ರ, 8 ಅಂದ್ರೆ ಶನಿ ಅಂತ. ಸೊ ಅವರು C ಕ್ಯಾಟಗರಿಗೆ ಬರ್ತಾರಂತ. ಬಟ್ ನನ್ನ ಮಗಳ ಡೇಟ್ ಆಫ್ ಬರ್ತ್ನು ಅದೇ. ಆದ್ರೆ ನೀವು 1 ಅಲ್ಲಿ ಏನ್ ಹೇಳಿದ್ರು ಅವಳ ಎಲ್ಲ ಸೇಮ್ ಹಾಗೆ ನಡ್ಕೊಳ್ತಾಳೆ ಸರ್. ತೊಂದ್ರೆ ಇಲ್ಲಮ್ಮ. ನೋಡಿ, 1ನೇ ನಂಬರ್ ಅಲ್ಲಿ ಅದೇ ತರ ಆಗ್ಬೇಕು ಅಂತಿಲ್ಲ. 1ನೇ ನಂಬರ್ ಇಸ್ 1ನೇ ನಂಬರ್ ಏನೆ. ಬಟ್ ಏನು ಅಂದ್ರೆ ಅವ್ರಿಗೆ ಅಷ್ಟೊಂದು ಶಕ್ತಿ ಬರ್ದೇ ಇರ್ಬೋದು. ಅದ್ರಲ್ಲಿ ಮಿಕ್ಕಿರೋ ಎಲ್ಲ 8 up to 80% ವರ್ಕ್ ಆಗೇ ಆಗತ್ತೆ. ನೀವು 1ನೇ ನಂಬರ್ ಅಂತ ಏನ್ ಹೇಳಿದ್ರು 28 ಅವಳದು ಸೇಮ್, ಅವಳದೇ ಎಲ್ಲ ನಡಿಬೇಕು, ಅವಳು ಹೇಳಿದ್ದೇ ಆಗ್ಬೇಕು, ಅವಳೇ ಆಫೀಸಲ್ಲೂ ಹಾಗೆ ಮಾಡ್ತಾಳೆ, ಮನೆಯಲ್ಲೂ ಹಾಗೆ ಮಾಡ್ತಾಳೆ, ಎಲ್ಲರಿಗೂ ಅವಳೇ ರೂಲ್ಸ್ ಮಾಡೋದು, ಆತರ ಮಾಡ್ತಾಳೆ. ಏನು ತೊಂದ್ರೆ ಇಲ್ಲಮ್ಮ, ಅದು ಆಗತ್ತೆ, ಅದು ವರ್ಕ್ ಆಗತ್ತೆ. ಓಕೆ, ಥ್ಯಾಂಕ್ ಯು ಗುರುಜಿ. ಎಂಡ್ ಆಫ್ ದ ಡೇ ಇಟ್ಸ್ 1ನೇ ನಂಬರೇ ತಾನೆ. ಹಾ ಹೌದು, ಹ್ಮ್ ಥ್ಯಾಂಕ್ ಯು ಗುರುಜಿ. ಬೇರೆ ಏನಾದ್ರು ಡೌಟ್ ಇದೆಯಾ ಬೇರೆಯವ್ರಿಗೆ? ಸರ್ 2ಗೆ ಆಪೋಸಿಟ್ ನಂಬರ್ 2ಗೆ ಆಪೋಸಿಟ್ ನಂಬರು 4, 8, 9 ಇದೆಲ್ಲ ಆಪೋಸಿಟ್.
ಸರ್ ಇವಾಗ ಕ್ಲಾಸಲ್ಲಿ ಆಗಿರೋದನ್ನ ರೆಕಾರ್ಡ್ ಎಲ್ರಿಗೂ ಕಳಿಸ್ತೀರಾ ಅಥವಾ ಯಾರು ಅಟೆಂಡ್ ಆಗಿರಲ್ಲ ಇಮೇಲ್ ಐ ಅವ್ರಿಗೆ ಡಿಸ್ ಮಾತ್ರ ಕಳಿಸ್ತೀರಾ? ಕಳಿಸಿಮ್ಮ. ಇಮೇಲ್ ಐ ಡಿಸ್ ಯಾರು ಕೊಡ್ತೀರಾ ಅವ್ರಿಗೆಲ್ಲ ಬರ್ತದೆ. ಗ್ರೂಪಲ್ಲಿ ಇಮೇಲ್ ಐ ಓಕೆ ಡಿಗಳು ಹಾಕ್ಬಿಡಿ. ಅಂಡ್ ದಟ್ ಇಮೇಲ್ ಐ ಡಿ ಶುಡ್ ಬಿ ಲಿಂಕ್ಡ್ ವಿತ್ ಯುವರ್ ಯೂಟ್ಯೂಬ್. ಯೂಟ್ಯೂಬ್ಗೆ ಅಂದ್ರೆ ನೀವು ನಿಮ್ ಪರ್ಸನಲ್ ಆಗಿ ಕೊಟ್ಟಿರೋಂಥ, ಕಳ್ಸ್ಕೊಡ್ಬೇಕಾ? ಹೌದು ಗ್ರೂಪಲ್ಲಿ ಹಾಕ್ಬಿಡಿ. ನಿಮ್ಮ ಇಮೇಲ್ ಐ ಡಿಸು ಯಾವುದು ಯೂಟ್ಯೂಬ್ಗೆ ಲಿಂಕ್ ಆಗಿದೆ ಆ ನಂಬರ್, ಆ ಇಮೇಲ್ ಐ ಡಿನ ಗ್ರೂಪಲ್ಲಿ ಹಾಕಿದ್ರೆ ರೆಕಾರ್ಡಿಂಗ್ ಸಿಗುತ್ತೆ. ಗುರುಗಳೇ, ಹೇಳಿಮ್ಮ. ಗುರುಗಳೇ ಡೇಟ್ ಆಫ್ ಬರ್ತ್ ಅಲ್ಲಿ ಈಗ 21 3ಕ್ಕೆ 6 ಆಗಲ್ಲ, 6ಕ್ಕೆ 3ಕ್ಕೆ ಆಗಲ್ಲ ಅಂತಲ್ಲ, ಡೇಟ್ ಆಫ್ ಬರ್ತ್ ಹಾಗೆ ಇರುತ್ತೆ. ಅವಾಗ ಅದಕ್ಕೆ ಏನ್ ಮಾಡ್ಬೇಕು? ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕಾಗತ್ತೆ ನಮ್ಮ ಆ, ಏನು ಮಾಡೋಕ್ಕಾಗಲ್ಲ. ಹೆಸರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಬೇಕು. ಅದಕ್ಕೆ ಸಜೆಷನ್ಸ್ ಇರುತ್ತಾ ಯಾವ ತರ ಅಂತ? ಇದನ್ ಮಗಳದ್ ಹಾಗೆ ಇರೋದು. ನೀವ್ ಹೆಸರಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು, ಅದೇನ್ ತೊಂದ್ರೆ ಇಲ್ಲ ಮೇಡಮ್. ಅದೇ 3ಕ್ಕೆ 6 ಅದೇ ಪುಣ್ಯ ಅಂತ ಇಟ್ಕೊಟ್ಟಿದ್ದೀರಾ, ಪುಣ್ಯ ನಿನಾದ ಅಂತ. ಡೇಟ್ ಆಫ್ ಬರ್ತ್ ಹಾಗೆ ಇದೆ 21. ಡ್ರೈವಿಂಗ್ ನಂಬರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎರಡು ಹಾಗೆ ಬರುತ್ತೆ. ಹೆಸರಲ್ಲಿ ಪಿ ನಲ್ಲಿ ಇಟ್ಕೊಟ್ಟಿದ್ದೀರಾ, ಮತ್ತೆ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡೆ. ಅದೇ ನೇಮ್ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಕ್ಲಾಸ್ ಕೇಳೋಣ ಅಂತ. ಏನ್ ತೊಂದರೆ ಇಲ್ಲಮ್ಮ. ಈಗ 3ಕ್ಕೆ 8 ಏನು ಆಪೋಸಿಟ್ ಏನಿಲ್ಲ. ನೀವು ಆಲ್ರೆಡಿ ಪುಣ್ಯ ಅಂತ ಇಟ್ಟಿದ್ರೆ ಪುಣ್ಯಗೆ ಸರ್ನೇಮ್ ಆಡ್ ಮಾಡಿ ಪುಣ್ಯ ನಿನಾದ ಅಂತ ಮಾಡಿದೀವಲ್ವಾ. ಪುಣ್ಯ 6 ನಿನಾದ. ಎಸ್ ಸರ್, ಎಸ್ ಆ, ಸರ್. ಏನ್ ತೊಂದರೆ ಇಲ್ಲ. ಅದು ಅಸ್ಟ್ರಾಲಜಿ ನ್ಯೂಮರಿಕಲ್ ಎರಡು ಬರುತ್ತೆ ಅಂತ ಇಟ್ಟಿರೋದು. ಅದಕ್ಕೆ ನೇಮ್ ಏನಾದ್ರು ಚೇಂಜ್ ಮಾಡ್ಬೇಕಾ ಅಂತ ಸರ್. ಇನ್ನೆಷ್ಟ್ ಸಲ ಚೇಂಜ್ ಮಾಡ್ತೀಯಮ್ಮ? ಅಲ್ಲ, ಇನ್ನೊಂದು ಯಾವ್ದೋ ಹಾರಿಕಾಜಿಯಾ ಅಂತ ಇಟ್ಕೊಟ್ಟಿದ್ರೆ ಅದನ್ನೇ ಮಾಡ್ಬೋದಾ ಸರ್ ಅಂತ ಕೇಳಿದೆ ಸರ್ ಅದನ್ನು ಅಷ್ಟೇ. ಮಾಡ್ಕೊಂಬೋದು, ಅದನ್ನು ಮಾಡ್ಬೋದು. ಮತ್ತೆ ಅದ್ರಿಕಾರಾಮ್ ಅಂತ ನಂದು. ಬಟ್ ಏನಂತ ಅಂದ್ರೆ ನನ್ ಮಗಂದು ಶಮಿತ್ ಅಂತ ಇತ್ತು, ಅಥರ್ವ ಅಂತ ಇಟ್ಕೊಟ್ಟಿದ್ರಿಂದ ಅವನಿಗೆ ಒಳ್ಳೆ ಆರೋಗ್ಯ ಇದ್ರಲ್ಲಿ ಚೇಂಜ್ ಆಗಿದೆ. ಫಸ್ಟ್ ಮಗಂಗೆ ನೀವೇ ಇಟ್ಕೊಟ್ಟಿದ್ದು, ಅದ್ರಲ್ಲಿ ಪ್ಲಸ್ ಪಾಯಿಂಟ್ ತುಂಬಾ ಚೆನ್ನಾಗ್ ಬಂದಿದೆ. ಅದಕ್ಕೋಸ್ಕರನೇ ಮಗಳನ್ನ, ಈಗ ಮಗಳು ಚಿಕ್ಕವಳು 2 years, ಮಗಳದ್ದು ಸ್ವಲ್ಪ ಯಾಕೋ ಚೇಂಜಸ್ ಅಂತ ಇದೆ ಸರ್, ಅದಕ್ಕೋಸ್ಕರ ಕೇಳಿದೆ. ಮಾಡ್ಕೊಳ್ಳಿ, ಬೇರೆ ಆಪ್ಷನ್ಸ್ ಕೊಟ್ಟಿದೀವಲ್ಲ ಅದ್ರಲ್ಲಿ ಯಾವ್ದಾದ್ರು ಒಂದು ಹೆಸರನ್ನ ಆಯ್ಕೆ ಮಾಡ್ಕೊಳ್ಳಿ. ಅದೇನೋ ಈಗ 2 years ಇದೆ, ಅದ್ರಲ್ಲಿ ಚೇಂಜ್ ಮಾಡ್ಕೊಡ್ತೀರಲ್ಲ ಸರ್? ಕೇಳಿದೆ, ಮಾಡ್ಬೋದು. ಮೆಸೇಜ್ ಹಾಕಿದ್ದೆ ಒಂದ್ಸಲ. ಮಗಂದು ಆರೋಗ್ಯ ವಿಚಾರದಲ್ಲಿ ತುಂಬಾ ಥ್ಯಾಂಕ್ ಯು ಗುರುಗಳೇ. ನನಗೆ ತುಂಬಾ ಹಾಸ್ಪಿಟ್ಲು, ತುಂಬಾ ಮೆಡಿಕಲ್ ತುಂಬಾ ತಿರುಗ್ಬಿಟ್ಟಿದೆ. ಆ ನೇಮ್ ಅಲ್ಲಿ ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ. ಅದ್ರಲ್ಲಂತೂ ನನಗೆ ತುಂಬಾ ಖುಷಿ ಇದೆ. ಶಮಿತನದೋಗಿ ಅಥರ್ವ ನಿವನ್ ಅಂತ ಇದೆ. ಅದ್ರಲ್ಲಿ ಸಿಕ್ಕಾದ್ಮೇಲೆ ನನಗೆ ಚೇಂಜ್ ಅಂತ ಕಾಣಿಸಿದ್ದು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ, ಹಂಗಾರೆ ಇವತ್ತಿನ ನಮಸ್ತೆ ಕ್ಲಾಸ್ ಗುರುಜಿ. ಹೇಳಮ್ಮ. ಗುರುಜಿ ಕ್ಲಾಸ್ ಬಗ್ಗೆ ನನಗೇನು ಡೌಟ್ ಇಲ್ಲ, ಬಟ್ ಪರ್ಸನಲ್ ಆಗಿ ಒಂದು ಡೌಟ್ ಇದೆ, ಕೇಳ್ಬೋದಾ ಬೇಡವಾ ಅಂತ ಗುರುಜಿ? ಇವತ್ತು ಬೇಡಮ್ಮ, ಅವೆಲ್ಲ ಲಾಸ್ಟ್ಗೆ ಇಟ್ಕೊಂಡ್ಬಿಡೋಣ. ಇವತ್ತಿನ ಕ್ಲಾಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ಅಷ್ಟೇ. ಇಲ್ಲ ಗುರುಜಿ, ಎಲ್ಲ ಚೆನ್ನಾಗಿ ಅರ್ಥ ಆಯ್ತು ಗುರುಜಿ, ಚೆನ್ನಾಗಿ ಹೇಳಿದ್ರಿ. ಓಕೆ ಅಮ್ಮ. ಸರಿ, ಹಾಗಾದ್ರೆ ನಾಳೆ ಕ್ಲಾಸಲ್ಲಿ ಸಿಗೋಣ 9 ಗಂಟೆಗೆ. ಮಿಸ್ ಮಾಡಕ್ ಹೋಗ್ಬಿಡಿ, ಬೇಗ ಜಾಯ್ನ್ ಆಗಿ. ನಾಳೆ ಲಿಂಕ್ ಸ್ವಲ್ಪ ಬೇಗನೆ ಶೇರ್ ಆಗುತ್ತೆ ನಾಳೆ. ಎಲ್ಲರೂ ಇಮೇಲ್ ಐ ಡಿಸು ಯಾವುದು ಯೂಟ್ಯೂಬ್ ಜೊತೆ ಲಿಂಕ್ ಆಗಿದೆ ಆ ಇಮೇಲ್ ಐ ಡಿಗಳನ್ನ ಗ್ರೂಪಲ್ಲಿ ಹಾಕ್ಬಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. Okay, sir.